ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂತಹ ಸತ್ಯವೇದ ವಾಕ್ಯ, ಸತ್ಯವೇದ ಭಾಗ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಅಡಕವಾಗಿದೆ. ಮತ್ತಾಯ 24 ಪೂರ್ತಿಯಾಗಿ ನಿಮಗೊತ್ತು. ಕಡೆಯ ಕಾಲದ ಗುರುತುಗಳಾಗಿ ಇಡಲ್ಪಟ್ಟಿರುವಂಥ ಒಂದು ಭಾಗ. ಅದರಲ್ಲಿ ಪ್ರತ್ಯೇಕವಾಗಿ ಒಂದು ಕಾರ್ಯವನ್ನು ದೇವರು ಹೇಳುತ್ತಾರೆ. 24:15 ಮತ್ತಾಯ. ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ. ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ, ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂದಿರುಗಿ ಬಾರದೆ ಓಡಿ ಹೋಗಲಿ. ಇದರಲ್ಲಿ ನಾವು ವಿಶೇಷವಾಗಿ ಇವತ್ತು ಏನು ನೋಡ್ತೀವಿ ಅಂತ ನೋಡುವುದಾದರೆ, ಒಂದು ಕಾರ್ಯವನ್ನು ನೋಡುವಾಗ ನಾವು ಯಾವ ರೀತಿ ನಡೆದುಕೊಳ್ಳಬೇಕು, ಒಂದು ವಿಷಯವನ್ನು ವಾಕ್ಯದಲ್ಲಿ ಓದುವಾಗ ನಾವು ಏನು ಮಾಡಬೇಕು, ಈ ಎರಡು ಆಲೋಚನೆಗಳನ್ನು ದೇವರು ನಮಗೆ ಇಲ್ಲಿ ಸ್ಪಷ್ಟವಾಗಿ ಅನುಗ್ರಹಿಸಿದ್ದಾರೆ. ಒಂದು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನೀವು ಓದುವವರು ಯೋಚಿಸಬೇಕು. ಕೆಲವರು ಓದಬೇಕಾದ್ರೆ ಅದು ಏನು ಹೇಳಿದೆ, ಅದರಲ್ಲಿ ಏನು ಮಾತಾಡಿದ್ದಾರೆ, ಏನಳಕ್ಕೆ ಬರ್ತಾ ಇದ್ದಾರೆ ಎನ್ನುವಂತಹ ಗ್ರಹಿಕೆ ಇಲ್ಲದೆ, ಏನೋ ಇವತ್ತು ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ಓದಬೇಕು, ಅದರ ಅಭಿಪ್ರಾಯ ಏನಾಗಿದ್ದರೂ ಪರವಾಗಿಲ್ಲ, ಓದಬೇಕು ಎಂಬುದಾಗಿ ಮನಸ್ಥಿತಿಯಲ್ಲಿರುವವರನ್ನು ನೋಡಿದ್ದೇವೆ. ಅವರು ಓದುವುದಕ್ಕೆ ಆಸ್ಪದವಾಗಿ ಬಹಳ ಸೌಲಭ್ಯಗಳನ್ನು ಕ್ರೈಸ್ತ ಸಮುದಾಯದಲ್ಲಿ ಮಾಡಿಕೊಟ್ಟಿದ್ದಾರೆ. ನೀವು ವಾಕ್ಯ ಹಾಕಿರುವಂಥ ಕ್ಯಾಲೆಂಡರ್ ನೋಡಿರಬಹುದು. ಆ ಕ್ಯಾಲೆಂಡರ್ನಲ್ಲಿ ನೀವು ನೋಡುವುದಾದರೆ ಪ್ರತಿ ದಿನವೂ 1ನೇ ತಾರೀಕು 2ನೇ ತಾರೀಕು ಅಂತ ಒಂದು ತಾರೀಖನ್ನು ಹಾಕಿ ಅದರ ಕೆಳಗೆ ಒಂದು ಚಿಕ್ಕ ವಾಕ್ಯವನ್ನು ಹಾಕಿರ್ತಾರೆ. ಅದು ಒಳ್ಳೆಯದೇ, ವಾಕ್ಯಗಳನ್ನು ನಾವು ನೆನಪಿಸಿಕೊಳ್ಳುವುದು ಒಳ್ಳೆಯದೇ. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ, ಸತ್ಯವೇದ ವಾಕ್ಯವನ್ನು ಓದದೆ ಅವರು ಆತುರದಿಂದ ಆಫೀಸ್ಗೆ ಬರುವಾಗ ಇವತ್ತೇನು ವಾಕ್ಯ ಹಾಕಿದೆ ನೋಡೋಣ ಎಂಬುದಾಗಿ ಆ ವಾಕ್ಯವನ್ನು ಸುಮ್ಮನೆ ಓದಿ ಹೊರಟು ಬಿಡ್ತಾರೆ. ಆದ್ದರಿಂದ ಆ ವಾಕ್ಯ ಅವರ ಜೀವನದಲ್ಲಿ ಯಾವ ಪ್ರಯೋಜನವನ್ನು ತರುವುದಿಲ್ಲ. ದೇವರ ಸತ್ಯವೇದವನ್ನು ಓದಿದರೆ ಯೋಚಿಸಬೇಕು, ಅದನ್ನೇ ವಾಕ್ಯ ಹೇಳುತ್ತದೆ. ಕೀರ್ತನೆಗಳು 1ನೇ ಅಧ್ಯಾಯವನ್ನು ಗಮನಿಸಿ, ದೇವರ ವಾಕ್ಯವನ್ನು ಓದುವವನೆಲ್ಲ ಅದನ್ನು ಧ್ಯಾನ ಮಾಡುವವನೇ ಭಾಗ್ಯವಂತನೆಂಬುದಾಗಿ ಬರೆಯಲ್ಪಟ್ಟಿರುತ್ತದೆ. ಹಾಗಾದರೆ ಯಾವ ಸತ್ಯವೇದ ವಾಕ್ಯವನ್ನು ನೀವು ಓದುವುದಾದರೂ ಅದಕ್ಕೋಸ್ಕರ ಒಂದು ಸಮಯವನ್ನು ತೆಗೆದಿಟ್ಟು, ಒಂದು ಸಮಯವನ್ನು ನೀವು ಆ ಸಂದರ್ಭದಲ್ಲಿ ಆ ವಾಕ್ಯವನ್ನು ಓದಿ ಅದರಲ್ಲಿ ಏನು ಹೇಳಲು ಬರುತ್ತಿದ್ದಾರೆ ಎನ್ನುವುದನ್ನು ನಿಧಾನಿಸಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಕೆಲವು ಸಂದರ್ಭದಲ್ಲಿ ವಾಕ್ಯವನ್ನು ಓದಿದರೆ ನಿಮ್ಮ ಪ್ರಯಾಣದಲ್ಲಿಯೂ ಎಲ್ಲಾದರೂ ನೀವು ಕೆಲವೊಮ್ಮೆ ಕಾದಿರುವಂಥ ಸಮಯದಲ್ಲಿಯೂ ಈ ವಾಕ್ಯವನ್ನು ಮತ್ತೆ ಮನಸ್ಸಲ್ಲಿ ತಂದು ಅದನ್ನು ಯೋಚಿಸುತ್ತಲೇ ಇರಬೇಕು. ಆಗಲೇ ಆ ವಾಕ್ಯದಲ್ಲಿ ಇರುವಂತಹ ಬಲ, ಆ ವಾಕ್ಯದಲ್ಲಿ ಇರುವಂತಹ ಜೀವ ನಮ್ಮ ಜೀವನದಲ್ಲಿ ಸಹಾಯ ಮಾಡುತ್ತದೆ. ಇದು ಒಂದು. ಎರಡನೇದಾಗಿ ಹೇಳ್ತಾರೆ, ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತಹ ಕೆಲವೊಂದು ಕಾರ್ಯಗಳನ್ನು ನೋಡಲು ಮುಂದಾಗುವಾಗ, ನೇರವಾಗಿ ನಡೆಯುವುದನ್ನು ಕಾಣುವಾಗ ನಾವು ಏನು ಮಾಡಬೇಕು ಎಂಬುದಾಗಿ ಹಲವು ಕಾರ್ಯಗಳನ್ನು ಹೇಳಿಕೊಟ್ಟಿದ್ದಾರೆ. ಇವತ್ತು ನಾವು ನಮ್ಮ ಸುತ್ತಲೂ ನಡೆಯುವಂತಹ ಹಲವು ಕಾರ್ಯಗಳನ್ನು ನೋಡುತ್ತಿದ್ದೇವೆ. ಆದರೆ ನೋಡುವುದಕ್ಕೆ ತಕ್ಕ ಹಾಗೆ ನಾವು ಯಾವ ಆ್ಯಕ್ಷನ್ ಮಾಡ್ತಾ ಇಲ್ಲ, ಯಾವ ಕ್ರಿಯೆಗಳಲ್ಲೂ ನಾವು ತೊಡಗಿಸಿಕೊಂಡಿಲ್ಲ, ಜಸ್ಟ್ ನೋಡ್ತಾ ಇದ್ದೀವಷ್ಟೇ. ಉದಾಹರಣೆಗೆ ನೀವು ನೋಡ್ರಿ, ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ಜನಗಳು ಕೆಳಗೆ ಬಿದ್ದು ರಕ್ತಮಯವಾಗಿ ಬಿದ್ದಿರುವಾಗ ಸುತ್ತಲೂ ನಿಂತಿರುವವರು ಇಂಥ ಕಾಲಘಟ್ಟದಲ್ಲಿ ಅದರಲ್ಲಿ ಸೆಲ್ಫಿ ತೆಗೆದುಕೊಳ್ಳುವವರಿದ್ದಾರೆ, ಫೋಟೋ ತೆಗೆದುಕೊಳ್ಳುವವರಿದ್ದಾರೆ, ವಿಡಿಯೋ ಮಾಡಿ ಪಕ್ಕದಲ್ಲಿ ನಿಂತುಕೊಂಡು ಈ ಒಂದು ರಸ್ತೆಯಲ್ಲಿ 2 ಬಸ್ಸುಗಳ ನೇರವಾಗಿರುವ ಡಿಕ್ಕಿ ಆಪತ್ತು ಎಂಬುದಾಗಿ ಹೇಳಿ ನೋಡ್ತಾರೆ. ಇನ್ನು ಕೆಲವರು ಅಯ್ಯಯ್ಯೋ ಪಾಪ ಎಂಬುದಾಗಿ ಹೇಳ್ತಾ ಮುಂದೆ ಹೋಗ್ಬಿಡ್ತಾರೆ. ಸತ್ಯವೇದ ಹೇಳುತ್ತದೆ, ಒಬ್ಬನು ಆ ರೀತಿ ಬಿದ್ದಿರುವುದನ್ನು ನೋಡ್ಬೇಕಾದ್ರೆ ಏನು ಮಾಡ್ಬೇಕು, ನಾವು ಕಾಣುವಾಗ ನಾವು ಏನು ಮಾಡಬೇಕು, ಕಾಣುವುದು ಮಾತ್ರವಲ್ಲ ನೋಡಿದರೆ ಏನು ಮಾಡಬೇಕು. ಸತ್ಯವೇದ ಅದರ ಕುರಿತಾಗಿ ಬಹಳ ಕಾರ್ಯಗಳನ್ನು ನಮಗೆ ಪ್ರಕಟಿಸಿ ಹೇಳಿದೆ. ಈ ಸ್ಥಳದಲ್ಲಿ ನೋಡಿ, ನೋಡುವಾಗ ನೋಡಿ ನೀವು ಹಾಗೆ ಸುಮ್ಮನೆ ಹೋಗ್ಬಿಡಬೇಡಿ. ನೋಡಿದ ಕೂಡಲೇ ನೀವು ಎಚ್ಚರಿಕೆ ಉಳ್ಳವರಾಗಿ, ಯೂದಾಯದಲ್ಲಿರುವವನು ಓಡಿ ಹೋಗಲಿ, ಬೆಟ್ಟಗಳಿಗೆ ಓಡಿ ಹೋಗಲಿ. ಎರಡನೇದಾಗಿ, ಹೊಲದಲ್ಲಿರುವವನು ತನ್ನ ವಸ್ತ್ರವನ್ನು ತೆಗೆದುಕೊಳ್ಳುವುದಕ್ಕೆ ಹಿಂದೆ ತಿರುಗಬಾರದು. ಮನೆಯ ಮೇಲೆ, ಮಾಳಿಗೆಯ ಮೇಲಿರುವವನು ಮನೆಯಿಂದ ಏನಾದರೂ ತೆಗೆಯೋಣ ಎಂಬುದಾಗಿ ಅಂದುಕೊಳ್ಳದೇ ಇರಲಿ.
ಇದಕ್ಕಿರುವಂತಹ ಅರ್ಥವನ್ನು ಹೇಳಬೇಕು ಅಂತ ಹೇಳಿದ್ರೆ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಅದಕ್ಕೆ ಒಂದೊಂದು ಜ್ಞಾನವಾದ ಅರ್ಥವಿರುವಂಥದ್ದು. ಒಂದು ಹಾಳು ಮಾಡುವಂತಹ ಅಸಹ್ಯ ಅದು ಪರಿಶುದ್ಧ ಸ್ಥಳದಲ್ಲಿ ನಿಲ್ಲುವುದಕ್ಕೂ, ಮನೆಯಲ್ಲಿರುವವನು ಮನೆಯಲ್ಲಿ ಇಳಿಯದೇ ಇರುವುದಕ್ಕೂ, ಹೊಲದಲ್ಲಿರುವವನು ವಸ್ತ್ರವನ್ನು ತೆಗೆಯದೇ ಇರುವುದಕ್ಕೂ, ಯುದಾಯದಲ್ಲಿರುವವನು ಬೆಟ್ಟಗಳಿಗೆ ಓಡಿ ಹೋಗುವುದಕ್ಕೂ ಏನು ಅಗತ್ಯತೆ ಇದೆ? ನಾವು ಸುಮ್ಮನೆ ಓದಿದ್ರೆ ನಮಗೆ ಅರ್ಥ ಆಗಲಿಲ್ಲ ಅಲ್ವಾ? ನಾನು ಮತ್ತೊಮ್ಮೆ ಇದನ್ನು ಒಂದು ಪ್ರತ್ಯೇಕ ಕಾರ್ಯಕ್ರಮವಾಗಿ ನಿಮಗೆ ಒಂದೊಂದು ಕಾರ್ಯವಾದ ಒಂದು ಜ್ಞಾನ ಅರ್ಥಗಳನ್ನು ನಿಮಗೆ ಹೇಳುತ್ತೇನೆ. ಆದರೆ ಈಗ ನೀವು ಮೇಲ್ನೋಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವುದೇನೆಂದರೆ, ಒಂದು ಕಾರ್ಯವನ್ನು ನೋಡಿದರೆ ಆ ಕಾರ್ಯದ ಸ್ವಭಾವಕ್ಕೆ ತಕ್ಕ ಹಾಗೆ ನಾವು ಕ್ರಿಯೆ ಮಾಡಬೇಕು. ಕ್ರಿಯೆ ಮಾಡದೆ ಸುಮ್ಮನೆ ನೋಡುವುದರಿಂದ ನಾವು ಆಪತ್ತುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶವಿಲ್ಲ. ಒಂದು ಕಾರ್ಯವನ್ನು ನೀವು ನೋಡಿದ್ದೀರಾ ಅಂದರೆ ಅದಕ್ಕೆ ತಕ್ಕ ಒಂದು ಪ್ರತಿಕ್ರಿಯೆ, ಒಂದು ಕ್ರಿಯೆಯನ್ನು ಅದರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಲಿ, ಅದರಲ್ಲಿ ಸಹಾಯ ಮಾಡುವುದಕ್ಕಾಗಲಿ, ಅದರಿಂದ ಅರ್ಥ ಮಾಡಿಕೊಳ್ಳುವುದಕ್ಕಾಗಲಿ ಯಾವುದೋ ಒಂದು ಕಾರ್ಯ ಇರುತ್ತದೆ. ಆ ದೃಶ್ಯವನ್ನು ನೋಡಿದರೆ ಅದು ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡು ಕ್ರಿಯೆ ಮಾಡಬೇಕು. ಇಲ್ಲಿ ದೇವರು ಹೇಳುತ್ತಾರೆ, ಹಾಳು ಮಾಡುವಂತಹ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ನಿಂತಿದೆ ಎಂಬುದಾಗಿ ಆ ರೀತಿ ಹೇಳಿ ಹೋಗದೆ ಸುಮ್ಮನೆ ನಾವು ನಿಂತುಕೊಳ್ಳದೆ ನಾವು ಮಾಡುವುದು ಏನೆಂಬುದಾಗಿ ಯೋಚಿಸಬೇಕು. ಯುದಾಯದಲ್ಲಿರುವವನು ಬೆಟ್ಟಗಳಿಗೆ ಓಡೋಗಬೇಕು, ಮಾಳಿಗೆಯ ಮೇಲಿರುವವನು ಮನೆಯಲ್ಲಿರುವುದನ್ನು ತೆಗೆದುಕೊಂಡು ಬರೋಣ ಎಂಬುದಾಗಿ ಮನೆಯೊಳಗೆ ಇಳಿಯದೇ ಇರಬೇಕು. ಹೊಲದಲ್ಲಿರುವವನು ತನ್ನ ಹೊದಿಕೆ ವಸ್ತ್ರವನ್ನು ತೆಗೆದುಕೊಂಡು ಬರ್ತಾನೆ. ಯಾಕಂದರೆ ಹೊಲದಲ್ಲಿರುವವರು ಒಂದು ಕಡಿಮೆ ವಸ್ತ್ರವನ್ನು ಮಾತ್ರ ಹಾಕಿರ್ತಾರೆ, ಸೊಂಟಕ್ಕೆ ಮಾತ್ರ, ಬಹಳ ಕೆಸರಾಗಿರುವುದರಿಂದ. ಅಯ್ಯೋ, ಇದು ಭಯಂಕರವಾಗಿರುವ ಸಮಯವಾಗಿರುತ್ತಲ್ಲ, ನಾವು ಮನೆಗೆ ಹೋಗಿ ಬೇರೆ ವಸ್ತ್ರವನ್ನ, ಒಳ್ಳೆ ವಸ್ತ್ರವನ್ನ ತೆಗೆದುಕೊಂಡು ಬರ್ತೀನಿ. ಇಲ್ಲ, ಅದ್ರಲ್ಲಿ ಹೋಗ್ಬೇಡ, ಹಾಗಾದ್ರೆ ಅಷ್ಟರ ಮಟ್ಟಿಗೆ ಆಪತ್ತು ಬರ್ತಾ ಇದೆ. ಹಾಗಾಗಿ ಒಂದೊಂದು ಕಾರ್ಯವನ್ನ ನೀವು ನೋಡುವುದರ ಹಿಂದೆ ನೀವು ಮಾಡುವುದಕ್ಕೆ ಒಂದು ಕೆಲಸ ಇದೆ ಎನ್ನುವುದನ್ನ ಅರ್ಥ ಮಾಡಿಕೊಳ್ಳಬೇಕು. ಕೆಲವರನ್ನ ನೋಡುವಾಗ ಕಂಡು ಕಾಣದೆ ಹೋಗುವವರು ಇದ್ದಾರೆ, ಕೇಳಿಯೂ ಗ್ರಹಿಸಲಾಗದೇ ಇರುವವರು ಇದ್ದಾರೆ. ನೋಡುತ್ತಾರೆ, ಅದು ಅವರಿಗೆ ಅರ್ಥವಾಗುವುದಿಲ್ಲ, ತಪ್ಪಾದ ಅರ್ಥವನ್ನು ತೆಗೆದುಕೊಂಡು ಹೋಗ್ತಾರೆ. ಈ ರೀತಿಯೇ ಇರುತ್ತದೆ ಎಂಬುದಾಗಿ ಇವರಾಗಿಯೇ ಒಂದು ಸ್ವಂತ ಅಭಿಪ್ರಾಯವನ್ನು ತೆಗೆದುಕೊಂಡು ಹೋಗ್ತಾರೆ. ಇನ್ನು ಕೆಲವರು ಒಂದು ದೃಶ್ಯವನ್ನು ನೋಡಿದರೆ ಆ ದೃಶ್ಯದ ನಿಜ ಸ್ವಭಾವ ಏನು ಎನ್ನುವುದನ್ನು ಗ್ರಹಿಸಲಾಗದೇ ಇರುತ್ತಾರೆ. ಮೇಲ್ನೋಟವಾಗಿ ಏನು ನೋಡುತ್ತಾರೋ ಅದುವೇ ನಿಜ ಎಂಬುದಾಗಿ ತಾವಾಗಿ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಹೋಗುವವರು ಇದ್ದಾರೆ. ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ 15, 16 ಆ ವಾಕ್ಯಗಳನ್ನು ಓದಿ ನೋಡುವುದಾದರೆ, ಶಿಷ್ಯರು ಯೇಸು ಸ್ವಾಮಿ ಒಂದನ್ನು ಹೇಳಬೇಕಾದರೆ ಕೇಳ್ತಾ ಇದೆ ಅವರಿಗೆ, ಆದರೆ ಅದರ ಅರ್ಥವನ್ನು ಗ್ರಹಿಸದೆ ಅವರು ಬೇರೆ ರೀತಿ ಮಾತಾಡ್ತಾ ಇದ್ದಾರೆ. ನೋಡಿರಿ, ಯೇಸು ಅವರಿಗೆ ಎಚ್ಚರಿಕೆ, ಫರಿಸಾಯರ ಮತ್ತು ಹೆರೋದನ ಹುಳಿಹಿಟ್ಟಿನ ವಿಷಯದಲ್ಲಿ ನೋಡಿಕೊಳ್ಳಿರಿ ಎಂದು ಖಂಡಿತವಾಗಿ ಹೇಳಲು ಅವರು ಫರಿಸಾಯರ ಹುಳಿಹಿಟ್ಟು, ಹೆರೋದನ ಹುಳಿಹಿಟ್ಟು ಇವುಗಳ ಕುರಿತಾಗಿ ಎಚ್ಚರಿಕೆಯುಳ್ಳವರಾಗಿರಿ ಎಂಬುದಾಗಿ ಬೋಧಿಸಿದರು. ಅದಕ್ಕೆ ಅವರು ಒಬ್ಬರೊಬ್ಬರು ಮಾತಾಡಿಕೊಳ್ಳುತ್ತಾರೆ, ನಮ್ಮಲ್ಲಿ ರೊಟ್ಟಿ ಇಲ್ಲವಲ್ಲ ಎಂದು. ಅದನ್ನು ಬಿಟ್ಟು ಮಾಡಿ ತೋರಿಸುವುದಕ್ಕೆ ಹಂಗೆ ಹೇಳ್ತಿದ್ದಾರೋ ಏನೋ. ಊಟ ಮಾಡುವ ಸಮಯ ಹತ್ತಿರ ಬಂದಿದೆ, ನಮ್ಮ ಕೈಯಲ್ಲೇ ಇನ್ನೂ ರೊಟ್ಟಿ ಏನು ತಂದಿಲ್ವಲ್ಲ, ಅದನ್ನು ನಮಗೆ ಹೇಳುವುದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೇನೋ ಎಂಬುದಾಗಿ ತಮ್ಮೊಳಗೆ ಯೋಚನೆ ಮಾಡಿಕೊಂಡರು. ಅದಕ್ಕವರು ನಮ್ಮ ಬಳಿಯಲ್ಲಿ ರೊಟ್ಟಿಗಳು ಇಲ್ಲದೇ ಇರುವುದರಿಂದ ಈ ರೀತಿ ಹೇಳ್ತಾ ಇದ್ದಾರೆ ಎಂಬುದಾಗಿ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇದ್ದರು. ಯೇಸು ಅದನ್ನು ತಿಳಿದು ಅವರನ್ನು ನೋಡಿ, ನಿಮ್ಮ ಬಳಿ ರೊಟ್ಟಿ ಇಲ್ಲವಲ್ಲ ಎಂದು ಮಾತಾಡಿಕೊಳ್ಳುವುದೇಕೆ? ಇನ್ನೂ ನೀವು ಗ್ರಹಿಸಲಿಲ್ಲವೋ? ತಿಳುವಳಿಕೆ ಬರಲಿಲ್ಲವೋ? ನಿಮ್ಮ ಮನಸ್ಸು ಕಲ್ಲಾಗಿದೆಯೋ? ಕಣ್ಣಿದ್ದು ಕಾಣುವುದಿಲ್ಲವೋ? ಕಿವಿ ಇದ್ದು ಕೇಳುವುದಿಲ್ಲವೋ? ನಿಮಗೆ ನೆನಪಿಲ್ಲವೋ ಎಂದು ಹೇಳಿದರು. ಅದನ್ನು ಹೇಳಿ ಅನಂತರ ಹೇಳ್ತಾರೆ, 5 ರೊಟ್ಟಿ 2 ಮೀನನ್ನಿಟ್ಟು 5,000 ಮಂದಿಗೆ ನಾನು ಕೊಟ್ಟನಲ್ಲ, ಅದರಲ್ಲಿ ನಿಮಗೆ ನೆನಪಿಗೆ ಬಂದಿಲ್ವಾ? ಒಂದು ರೊಟ್ಟಿ ನಿಮ್ಮ ಕೈಯಲ್ಲಿಲ್ಲ ಎನ್ನುವುದಕ್ಕೋಸ್ಕರವಾಗಿ ನಾನು ನಿಮಗೆ ನಿಮ್ಮ ಬಳಿ ಅದನ್ನು ತೋರಿಸುತ್ತಾ ಇದ್ದೇನಾ? ಹೇಳಿ, ನಾನು ಹೇಳಲು ಬಂದಂತಹ ವಿಷಯವೇ ಬೇರೆ ಎಂಬುದಾಗಿ ದೇವರು ಹೇಳುತ್ತಾರೆ. ಕೆಲವರು ನೋಡಿ ಈ ದೃಶ್ಯಾವಳಿಯ ಕುರಿತಾಗಿ ಯಾವ ರಿಯಾಕ್ಷನ್ ಕೂಡ ಇಲ್ಲದೆ ಬರೀ ಸುಮ್ಮನೆ ನೋಡಿ ಮುಂದೆ ಹೋಗ್ತಾರೆ. ಮತ್ತೊಂದು ಗ್ರೂಪ್ ಅದನ್ನು ನೋಡಿ ಅದರ ಕುರಿತಾಗಿ ತಾವಾಗಿ ಒಂದು ಅಭಿಪ್ರಾಯವನ್ನು ತೆಗೆದುಕೊಳ್ಳುತ್ತಾರೆ, ತಾವಾಗಿ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ. ಸುತ್ತಲೂ ನಿಂತರೂ ನೀವು ನೋಡುವುದಾದರೆ ಬಹಳ ಅಭಿಪ್ರಾಯಗಳನ್ನು ಹೇಳ್ತಾ ಇರ್ತಾರೆ.
ಇವರು ಬಂದು ಬಸ್ಸನ್ನು ಈ ಕಡೆ ತಂದಿದ್ದು ತಪ್ಪು, ಸ್ಟೇರಿಂಗ್ ಈ ಕಡೆ ತಿರುಗಿಸಿದ ತಪ್ಪು, ಅಲ್ಲಿ ನೋಡಿ ಮುಂದೆ ವೀಲ್ನ ನೋಡದೆ ಗಾಡಿಯಲ್ಲಿ ಗಾಳಿ ಇಲ್ಲ, ಹಾಗಾಗಿ ಒಂದು ಕಡೆ ಎಳೀತಾ ಇದೆ ಎಂಬುದಾಗಿ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಹೇಳ್ತಾ ಇರ್ತಾರೆ. ಈ ರೀತಿ ಒಂದು ಗ್ರೂಪ್ ಇರುತ್ತೆ. ಹಾಗಾಗಿ ಸತ್ಯವೇದ ಹೇಳುತ್ತದೆ, ಕಣ್ಗಳಿದ್ದರೂ ಕಾಣದೇ ಇರುವವರು. ಕಣ್ಣಿರುತ್ತೆ, ಒಂದು ದೃಶ್ಯವನ್ನು ನೋಡ್ತಾರೆ, ಅದು ಏನು ಎಂಬುದಾಗಿ ಗ್ರಹಿಸಕ್ಕಾಗಲ್ಲ. ಇವರಾಗಿ ಒಂದು ಅರ್ಥವನ್ನು ತೆಗೆದುಕೊಂಡು ಹಿಂಗೆ ಎಂಬುದಾಗಿ ಅವರು ಮುಂದೆ ಹೋಗ್ತಾರೆ. ಇಂಥವರು ಸತ್ಯವನ್ನ ಸಂಬಂಧವಿಲ್ಲದ ಕಾರ್ಯದೊಂದಿಗೆ ಜೋಡಿಸಿ ತಪ್ಪಭಿಪ್ರಾಯವನ್ನ ಮಾಡುವವರಾಗಿರ್ತಾರೆ. ಕರ್ತನ ವಾಕ್ಯವನ್ನ, ಸತ್ಯವನ್ನ ಬೇರೆ ಒಂದು ಕಾರ್ಯದೊಂದಿಗೆ ಇವರಾಗಿ ಸಂಬಂಧಪಡಿಸಿ ಆ ವಾಕ್ಯಕ್ಕೆ ತಪ್ಪಾಗಿರುವ ಅರ್ಥವನ್ನು ತೆಗೆದುಕೊಳ್ಳುತ್ತಾರೆ. ಬಹಳ ಜನಗಳನ್ನು ನೋಡಬೇಕಾದರೆ ಸೇವಕರು, ಬೋಧನೆ ಮಾಡುವವರು ಒಂದು ಸತ್ಯ ವಾಕ್ಯಕ್ಕೆ ಪೂರ್ಣ ವ್ಯಾಖ್ಯಾನ ಗೊತ್ತಿಲ್ಲದೆ ತಾವಾಗಿ ಒಂದನ್ನು ತೆಗೆದುಕೊಂಡು ಕಲಿಸುವುದನ್ನು ನೀವೇ ಬಹಳ ಕಡೆ ನೋಡಿರ್ತೀರಾ. ಯಾಕೆಂದರೆ ಅವರಿಗೆ ಒಂದು ವಾಕ್ಯವನ್ನು ನೋಡ್ತಾರೆ, ಅದು ಏನು ಹೇಳಕ್ಕೆ ಬರ್ತಾರೆ ಎಂಬುದಾಗಿ ಅಭಿಪ್ರಾಯ ಗೊತ್ತಿಲ್ಲದೆ ಆ ವಾಕ್ಯವನ್ನು ಓದಿದ ಕೂಡಲೇ ಮೇಲ್ನೋಟವಾಗಿ ಅವರಿಗೆ ಏನು ಅರ್ಥವಾಗುತ್ತದೋ ಅದರೊಂದಿಗೆ ಸಂಬಂಧಪಡಿಸಿ ಇದುವೇ ಸತ್ಯ ಎಂಬುದಾಗಿ ಭಾವಿಸುತ್ತಾರೆ. ಅದು ಒಂದು ದೊಡ್ಡ ಆಪತ್ತು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇಂಥವರು ಈ ವಾಕ್ಯವನ್ನ ಓದಿ, ಆ ವಾಕ್ಯವನ್ನ ನೋಡಿ, ಅದರ ಕುರಿತಾಗಿ ಯಾವ ಭಾವನೆಗಳಿಲ್ಲದಿರುವವರು, ಅದರ ಬಗ್ಗೆ ಗ್ರಹಿಕೆ ಇಲ್ಲದಿರುವವರನ್ನ ಮುಳ್ಳಿನ ನಡುವೆ ಬಿತ್ತಲ್ಪಟ್ಟಂತಹ ಬೀಜ, ಅದಕ್ಕೆ ಸಮವಾಗಿ ಸತ್ಯವೇದ ಹೇಳುತ್ತದೆ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 18-19 ವಾಕ್ಯವನ್ನ ಓದಿ ನೋಡುವುದಾದರೆ ಅದರಲ್ಲಿ ಯೇಸು ಈ ರೀತಿಯಾಗಿ ಹೇಳುತ್ತಾರೆ, ವಾಕ್ಯವನ್ನ ಕೇಳಿದಾಗಿಯೂ ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದುಂಟಾಗುವ ಮೋಸವು, ಇತರ ವಿಷಯಗಳ ಮೇಲಿನ ಆಶಯಗಳು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲ ಕೊಡದೇ ಇರುತ್ತಾರೆ. ಇವರೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವರು. ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾರೆ, ಆದರೆ ಆ ವಾಕ್ಯ ಏನು ಹೇಳಲು ಬರುತ್ತದೆ ಎಂಬುದಾಗಿ ಗ್ರಹಿಸದೆ ಹೋಗ್ತಾರೆ. ಆ ಗ್ರಹಿಕೆ ಇಲ್ಲದೆ ಹೋಗುವುದಕ್ಕೂ ಆತುರದಿಂದ ವಾಕ್ಯವನ್ನು ಓದುವುದಕ್ಕೆ ಏನು ಕಾರಣ ಅಂತ ನೋಡುವುದಾದರೆ, ಕರ್ತನ ಸತ್ಯವೇದವನ್ನ ಓದುವುದು ಕರ್ತವ್ಯ ಅಂತ ನೋಡ್ತಾ ಇದ್ದಾರೆ. ಅದು ಅರ್ಥವಾಗುತ್ತೋ ಅರ್ಥವಾಗುವುದಿಲ್ಲವೋ, ಅದು ಏನು ಹೇಳಕ್ಕೆ ಬರುತ್ತೆ ಅದರ ಬಗ್ಗೆ ಓದಬೇಕಷ್ಟೇ. ಬೆಳಗ್ಗೆ ಒಂದು 4 ವಾಕ್ಯ ಎಂಬುದಾಗಿ ಯಾರೇ ಯೋಚನೆ ಮಾಡ್ತಾರೆ. 2ನೇ ಕಾರ್ಯ, ಅದರ ಕುರಿತಾಗಿ ಅವರು ಚಿಂತಿಸದೆ ಹೋಗುವುದಕ್ಕೆ ಅವರಿಗೆ ಲೋಕದ ಚಿಂತೆಗಳು ಅಧಿಕವಾಗಿದೆ. ಒಂದು ವಾಕ್ಯವನ್ನ ಓದಿ ಬೈಬಲ್ ಮುಚ್ಚಿದ ಕೂಡಲೇ ಒಂದು ಸಮಸ್ಯೆ ಕುರಿತಾಗಿ ಯೋಚನೆ ಮಾಡಕ್ಕೆ ಮುಂದಾಗ್ತಾರೆ. ಒಂದು ಫೋನ್ ಬರುತ್ತೆ, ಒಂದು ಸಮಸ್ಯೆ ಬರುತ್ತೆ, ತಕ್ಷಣ ಅದರಲ್ಲೂ ಮುಂದಾಗ್ತಾರೆ. ಹಾಗಾದರೆ ಲೋಕದ ಚಿಂತೆಗಳು, ಐಶ್ವರ್ಯದ ದಾಹವು, ಕೆಲವರಿಗೆ ಹಣದ ಸೌಲಭ್ಯ ಇರುವುದರಿಂದ ಆತುರವಾಗಿ ಸತ್ಯವೇದವನ್ನು ಓದಿ ಅನಂತರ ನೋಡುವುದಾದರೆ ಅವರಿಗೆ ಆಡಂಬರ ಸಂಬಂಧಪಟ್ಟಂತಹ ಹಲವು ಕಾರ್ಯಗಳು ಇರುತ್ತದೆ. ತಕ್ಷಣ ಅದರಲ್ಲಿ ತಮ್ಮ ಮನಸ್ಸನ್ನು ಸಲ್ಲಿಸುವುದಕ್ಕೆ ಮುಂದಾಗ್ತಾರೆ. ಇನ್ನು ಕೆಲವರು ಬೇರೆ ಕಾರ್ಯಗಳ ಕುರಿತಾಗಿ, ಲೋಕದಲ್ಲಿ ಬೇರೆ ಆಶಾಪಾಶಗಳ ಕುರಿತಾಗಿರುವ ಇಚ್ಛೆಗಳು ಅದು ಇರುವುದರಿಂದ ಈ ವಾಕ್ಯವನ್ನು ಓದಿಯೂ ಅದು ಏನು ಹೇಳುತ್ತದೆ ಎಂಬುದಾಗಿ ಅದನ್ನು ಗ್ರಹಿಸದೇ ಇರುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಮತ್ತೊಂದು ಗ್ರೂಪ್ ಇದ್ದಾರೆ, ಅವರು ಹುಡುಕಿಯೂ ಒಂದು ಕಾರ್ಯವನ್ನು ಹುಡುಕುತ್ತಾರೆ, ಅದು ತಮ್ಮ ಪಕ್ಕದಲ್ಲಿಯೇ ಇರುತ್ತದೆ, ಆದರೆ ಅದನ್ನು ಅವರು ಗ್ರಹಿಸುವುದಿಲ್ಲ, ಪಕ್ಕದಲ್ಲೇ ಇರುತ್ತದೆ. ಒಂದು ಗೊಂದಲದಲ್ಲಿಯೋ ಅಥವಾ ಬೇರೆ ಒಂದು ಅವಸರದಲ್ಲಿ ಅವರ ಒಂದು ಕಾರ್ಯವನ್ನು ನೋಡುವಾಗ ಅದು ಇರುವುದು ನಮ್ಮ ಕಣ್ಗಳಿಗೆ ಕಾಣಿಸುವುದಿಲ್ಲ. ಅದಕ್ಕೊಂದು ಒಳ್ಳೆ ಉದಾಹರಣೆ ಹೇಳಬೇಕು ಅಂದರೆ ಹಾಗಾರನ್ನು ಹೇಳ್ಬೋದು. ಹಾಗರಳು ಓಡಿಸಲ್ಪಟ್ಟಾಗ ಇಷ್ಮಾಯೇಲನ ಕೈಯಲ್ಲಿ ಹಿಡುಕೊಂಡವಳಾಗಿ ಮರುಭೂಮಿಯಲ್ಲಿ ಹೋಗುತ್ತಾಳೆ. ಭಯ ಒಂದು ಕಡೆ, ಮಗುವಿಗೆ ಆ ದಾಹವನ್ನು ನೀಗಿಸಲು ಸಾಧ್ಯನಾ ಅಂತ ಒಂದು ಚಿಂತೆ ಒಂದು ಕಡೆ. ಈ ತಾಯಿ ದೇವರ ಕಡೆಗೆ ನೋಡಿ ಕೂಗುತ್ತಾಳೆ, ನಾನು ಈ ಮರುಭೂಮಿಯಲ್ಲಿ ಬಂದು ಸಾಯುವುದಕ್ಕ, ನನ್ನ ಮಗು ನನ್ನ ಕಣ್ಮುಂದೆ ಸಾಯುವುದಕ್ಕೆ ಇಲ್ಲಿ ಕಳಿಸ್ಕೊಟ್ರೆ ಎಂಬುದಾಗಿ ಅವಳು ಗೋಳಾಡ್ತಾಳೆ. ಆಗ ಸತ್ಯವೇದ ಹೇಳುತ್ತದೆ, ದೇವರು ಆಗಾರಳ ಕಣ್ಗಳನ್ನು ತೆರೆದನು. ಪಕ್ಕದಲ್ಲಿ ಒಂದು ನೀರಿನ ಬುಗ್ಗೆ ಇತ್ತು, ಆ ತಾಯಿ ಗೊತ್ತಿಲ್ಲ. ಆದರೆ ದೇವರು ನೋಡಿ ಆ ನೀರು ಬುಗ್ಗಿನ ತೆರಲಿಲ್ಲ, ಆಗರಳ ಕಣ್ಗಳನ್ನು ತೆರೆದರು. ಮಗುವಿನ ಕೂಗನ್ನ ಕೇಳಿ ಆಗರಳ ಕಣ್ಗಳನ್ನು ತೆರೆದಾಗ ಆಕೆ ಒಂದು ಬುಗ್ಗಿಯನ್ನು ಕಂಡಳು ಎಂಬುದಾಗಿ ವಾಕ್ಯ ಹೇಳುತ್ತದೆ. ದೇವರು ಒಂದು ಬುಗ್ಗಿಯನ್ನ ತೆರೆಯಲಿಲ್ಲ, ನಿಮ್ಮ ಪಕ್ಕದಲ್ಲಿಯೇ ಇರುವಂತಹ ದಾರಿ ನಿಮಗೆ ಕಾಣದೇ ಇರುತ್ತದೆ, ಪಕ್ಕದಲ್ಲೇ ಇರುವಂತಹ ಒಳಿತು ನಿಮಗೆ ಕಾಣದೇ ಇರುತ್ತದೆ. ಒಂದು ಮನಸ್ಥಿತಿ, ಒಂದು ಭೀತಿ, ಒಂದು ಭಯದಲ್ಲಿ ಸಿಲುಕುವ ರೀತಿಯಲ್ಲಿರಬೇಕಾದ್ರೆ ಅಥವಾ ಬೇರೆ ವಿಧವಾಗಿರುವ ಚಿಂತನೆ,
ಆ ರೀತಿಯಾಗಿರುವ ಕಾರ್ಯಗಳಲ್ಲಿ ತುಂಬಲ್ಪಡಬೇಕಾದರೆ ಪಕ್ಕದಲ್ಲಿರುವಂತಹ ಕಾರ್ಯಗಳು ನಮ್ಮ ಕಣ್ಗಳಿಗೆ ಕಾಣದೆ ಹೋಗುವುದಕ್ಕೆ ಸಾಧ್ಯತೆಗಳು ಉಂಟು. ಇಸ್ರಾಯೇಲ್ಯರು ಹಾಗೆಯೇ ಮಾಡಿದ್ರು. ಅವರು ಹಲವಾರು ಕಾರ್ಯವನ್ನ ಹಾಕಿಕೊಂಡು ಗೊಂದಲ ಮಾಡಿಕೊಂಡಿದ್ರಿಂದ ತಮ್ಮ ಪಕ್ಕದಲ್ಲಿ ಇದ್ದದ್ದು ಅವರಿಗೆ ಗ್ರಹಿಸಕ್ಕಾಗಲಿಲ್ಲ. ಇದೇ ಮನಸ್ಥಿತಿಯೇ ಮೆಸ್ಸಿಯ ತಮ್ಮ ಸಮೀಪಕ್ಕೆ ಬಂದಾಗಲೂ, ತಮ್ಮ ನಡುವೆ 33 ವರ್ಷ ವಾಸ ಮಾಡಿದಾಗಲೂ ಮೆಸ್ಸಿಯನನ್ನ ಅವರು ಗ್ರಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಮಗೆ ಗೊತ್ತಾಗ್ತಾ ಇದೆ, ಯೇಸು ಮೆಸ್ಸಿಯನು. ಯಹೂದ್ಯರು ಮೆಸ್ಸಿಯನಿಗಾಗಿ ಇವತ್ತುವರೆಗೂ ಕಾಯ್ತಾ ಇದ್ದಾರೆ. ಆ ಮೆಸ್ಸಿಯನು ಬಂದು ಅವರ ನಡುವೆ ತಂಗಿ 3 ವರ್ಷ ಸೇವೆಯನ್ನು ಮಾಡಿ ಅವರನ್ನು ಕಣ್ಣಾರೆ ನೋಡಿದಾಗಲೂ ಅವರಿಗೆ ಅವರು ಯಾರು ಅಂತ ಕಂಡುಹಿಡಿಯಕ್ಕಾಗಲಿಲ್ಲ. ಅದು ಎಷ್ಟು ದೊಡ್ಡ ಪರಿತಪಿಸುವ ಕಾರ್ಯ ನೋಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತದೆ, ಆ ರೀತಿಯಾದರೆ ಏನು, ಇಸ್ರಾಯೇಲ್ಯರು ಹುಡುಕುವಂಥದ್ದನ್ನು ಅವರು ಕಂಡುಕೊಳ್ಳದೇ ಇದ್ದಾರೆ. ಅದನ್ನು ಆರಿಸಲ್ಪಟ್ಟವರು ಆದರೆ ಅದನ್ನು ಕಂಡುಕೊಂಡಿದ್ದಾರೆ. ಮತ್ತೊಬ್ಬರು ಈ ದಿನದವರೆಗೂ ಕಠಿಣಪಡಿಸಿಕೊಂಡಿದ್ದಾರೆ. ಘನ ನಿದ್ರೆಯ ಆತ್ಮವು, ಕಾಣದೇ ಇರುವಂತಹ ಕಣ್ಗಳು, ಕೇಳದಿರುವಂತಹ ಕಿವಿಗಳು ದೇವರು ಅವರಿಗೆ ಕೊಟ್ಟರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವರ ಹೃದಯದ ಕಠಿಣದ ನಿಮಿತ್ತ ಒಂದು ಕಾರ್ಯವನ್ನು ನೋಡಿದಾಗಲೂ ಇಷ್ಟೊಂದು ಗುರುತುಗಳು. ಕುರುಡನು ನೋಡುತ್ತಾನೆ, ಕಿವುಡರಿಗೆ ಕಿವಿಗಳು ಬರ್ತಾ ಇದೆ, ಕುಂಟ ನಡೀತಾ ಇದ್ದಾನೆ, ಎಲ್ಲ ನೇರವಾಗಿ ನೋಡಿದಾಗಲೂ ಕೂಡ ಕಣ್ಗಳಿಂದ ಕಂಡಾಗಲೂ ಅದನ್ನು ಗ್ರಹಿಸದೇ ಇದ್ದಾರೆ. ಅವರು ಮಾತಾಡಿದ ಮಾತುಗಳನ್ನು ಕೇಳಿಸಿಕೊಂಡಾಗಲೂ ಅದನ್ನು ಅರಿಯದೇ ಇದ್ದಾರೆ. ಅದಕ್ಕೆ ಕಾರಣ ಘನನಿದ್ರೆಯ ಆತ್ಮ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ನಾವು ಒಂದು ಕಾರ್ಯವನ್ನು ನೋಡುವಾಗ ನಾವು ಅದರ ಕುರಿತು ಏನು ಮಾಡಬೇಕು ಎಂಬುದಾಗಿ ಮೊದಲು ಯೋಚಿಸಬೇಕು. ಒಂದು ವಿಷಯವನ್ನು ನೋಡ್ತೀವಿ, ಸುತ್ತ ನಡೆಯುವಂಥ ಒಂದು ಕಾರ್ಯವನ್ನು ನೋಡ್ತೀವಿ, ಅಥವಾ ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ನೋಡ್ತೀವಿ. ತಕ್ಷಣ ನಾವೇನೆಂದುಕೊಳ್ಳಬೇಕು, ನಾನು ನೋಡುವಂತಹ ಈ ಒಂದು ಕಾರ್ಯಕ್ಕೆ ನಾನು ಏನು ಕ್ರಿಯೆ ಮಾಡಬೇಕು ಎನ್ನುವುದನ್ನು ನಾವು ಯೋಚಿಸಬೇಕು. ದೇವರ ಮಕ್ಕಳಾಗಿರುವ ಪಕ್ಷದಲ್ಲಿ ನಾವು ನೋಡುವ ಕಾರ್ಯಗಳ ಕುರಿತಾಗಿ ನಾವು ಏನು ಮಾಡಬೇಕು ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಎನ್ನುವುದನ್ನು ಗಮನಿಸಬೇಕು. ಒಂದು ಕಾರ್ಯವನ್ನು ನೋಡ್ತೀವಿ, ಸಮುದಾಯದಲ್ಲಿ ಒಂದು ಬದಲಾವಣೆ, ಸಮುದಾಯದಲ್ಲಿ ಒಂದು ಭಯಂಕರತೆ, ಸಮುದಾಯದಲ್ಲಿ ಒಂದು ಘೋರವ್ಯಾಧಿ, ಸಮುದಾಯದಲ್ಲಿ ಒಂದು ಕ್ಷಾಮ, ಸಮುದಾಯದಲ್ಲಿ ಮನಸ್ಥಿತಿ ಬದಲಾಗುತ್ತದೆ. ಇವೆಲ್ಲ ನಡೆಯುವುದನ್ನು ನೋಡಬೇಕಾದ್ರೆ ತಕ್ಷಣ ಸತ್ಯವೇದಕ್ಕೆ ಬಂದು ಇಂತಹ ಕಾಲಘಟ್ಟದಲ್ಲಿ ನಾನೇನು ಮಾಡಬೇಕು, ಈಗ ಅಧಿಕವಾಗುತ್ತಿರುವಂಥ ಆಪತ್ತು ಸಂದರ್ಭದಲ್ಲಿ ನಾನು ಮಾಡುವುದಕ್ಕೆ ಏನಿದೆ ಎನ್ನುವಂಥದ್ದನ್ನು ಸತ್ಯವೇದದ ಸಹಾಯದೊಂದಿಗೆ ಹುಡುಕಬೇಕು. ಆಗ ಮಾತ್ರ ನಾವು ಆ ಕಾರ್ಯದಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ನೋಡುವುದು ಮಾತ್ರವಲ್ಲ, ದರ್ಶನವನ್ನು ನೋಡಿದರೂ ಕೂಡ ಹಾಗೆ. ದರ್ಶನವನ್ನು ನೋಡಿದ ಕೂಡಲೇ ನಾವು ಒಂದು ದರ್ಶನವನ್ನು ಕಂಡೆನು ಎಂಬುದಾಗಿ ಅದರ ಕುರಿತಾಗಿ ಹೆಚ್ಚಿಸಿಕೊಳ್ಳುವುದೋ ಸಂತೋಷ ಪಡುವುದೋ ಮಾತ್ರವಲ್ಲದೆ, ನಾವು ನೋಡಿದ ದರ್ಶನವನ್ನಿಟ್ಟು ನಾನೇನು ಮಾಡಬೇಕು. ನೋಡಿ, ಸೌಲನು ಸಭೆಗಳನ್ನು ಹಿಂಸಿಸುವುದಕ್ಕೋಸ್ಕರವಾಗಿ ಹೊರಟೋಗ್ತಾ ಇದ್ದಾನೆ. ಅವರ ಜೊತೆ ಬಂದು ರೋಮಾಪುರದ ವೀರರ ಸ್ವಲ್ಪ ಮಂದಿ ಖಡ್ಗವನ್ನು ಹಿಡಿದುಕೊಂಡು ಈಟಿಯನ್ನು ತೆಗೆದುಕೊಂಡು ಅವರೆಲ್ಲ ಬರ್ತಾರೆ. ದಿಢೀರೆಂಬುದಾಗಿ ದೇವರ ಬೆಳಕು ಅವರ ಸುತ್ತಲೂ ಪ್ರಕಾಶಿಸಿತು. ಸೌಲನು ಕುದುರೆಯಿಂದ ಕೆಳಗೆ ಬಿದ್ದ ಕೂಡಲೇ ಅವರು ಆ ಮಿಂಚಿನ ಹಾಗೆ ಪ್ರಕಾಶಿಸಿದಂತಹ ದೇವರ ಬೆಳಕನ್ನು ಕಂಡು ಆ ಬೆಳಕನ್ನು ನೋಡಿದ್ದೇನೆ ಎಂಬುದಾಗಿ ಕೂಡ ಅವನು ಯೋಚನೆ ಮಾಡದೆ, ಅನಂತರ ಅವರು ಕೇಳುತ್ತಾರೆ, ಕರ್ತನೇ, ನಾನು ನಿಮ್ಮನ್ನು ನೋಡಿದ್ದೇನೆ, ನೀವೇ ನಿಜವಾಗಿರುವ ದೇವರು ಎಂಬುದಾಗಿ ನೀವು ಹೇಳಲು ನನ್ನ ಕಿವಿಯಾರೆ ಕೇಳಿದ್ದೇನೆ. ಹಾಗಾದರೆ ಕೇಳುತ್ತಾರೆ, ನೀವು ಯಾರು ಅಂತ ಕೇಳ್ತಾರೆ. ಸೌಲನೇ, ನೀನು ಕಷ್ಟಪಡಿಸುವಂತಹ ಯೇಸು ನಾನೇ. ಆಗ ಪೌಲನು ಆ ಕಾರ್ಯವನ್ನು ಸ್ವಲ್ಪ ಗ್ರಹಿಸಲು ಮುಂದಾದ. ಆಗ ನಾನು ನಿಮ್ಮ ದೃಶ್ಯವನ್ನ ನೋಡಿದ್ದೇನೆ, ನೀವು ಮಾತಾಡಿದ ಮಾತನ್ನು ಕೇಳಿದ್ದೇನೆ, ಅದರೊಂದಿಗೆ ಎದ್ದು ಹೋಗುವುದಕ್ಕಲ್ಲ. ಇನ್ನು ಮುಂದೆ ನಾನು ಕ್ರೈಸ್ತರನ್ನು ಹಿಂಸೆಪಡಿಸುವುದಿಲ್ಲ ಎಂಬುದಾಗಿ ನಾನೇ ಒಂದು ತೀರ್ಮಾನ ಮಾಡಿ ಮುಂದೆ ಹೋಗುವುದಲ್ಲ. ನಾವಾಗಿದ್ರೆ ಏನು ಮಾಡ್ತಾ ಯೋಚನೆ ಮಾಡಿ ನೋಡಿ. ನಾವು ಬಂದು ಯಹೂದ್ಯನನ್ನ, ಕ್ರೈಸ್ತರನ್ನ ಕಷ್ಟಪಡಿಸುವುದಕ್ಕೋಸ್ಕರ ಹೋಗ್ತಾ ಇದೀವಿ. ಕರ್ತರು ನಡುವೆ ಬರ್ತಾರೆ, ಪ್ರಕಟವಾಗ್ತಾರೆ, ಅವರನ್ನು ನೋಡಿದ್ವಿ. ನಂತರ ಅವ್ರು ಮಾತಾಡ್ತಾರೆ, ನಾನೇ ಯೇಸು ಕ್ರಿಸ್ತನು, ಹಿಂಸೆ ಪಡಿಸಬೇಡ ಅಂತ ಮಾತಾಡಿದ್ರು. ತಕ್ಷಣ ನಾವು ಧೂಳನ್ನು ತಟ್ಟಿ, ಸರಿ, ಇನ್ನು ಮುಂದೆ ನಾನು ಕ್ರೈಸ್ತರಿಗೆ ವಿರುದ್ಧವಾಗಿ ಏನು ಮಾಡಲ್ಲ, ಬನ್ನಿಯಪ್ಪ ಹೋಗೋಣ ಎಂಬುದಾಗಿ ಕೆಲಸ ನೋಡೋಣ ಅಂತೇಳಿ ಆ ರೀತಿ ಹಿಂದಿರುಗಿ ಹೋಗಲಿಲ್ಲ. ಇದಕ್ಕೋಸ್ಕರವಾಗ್ತಾನೆ ಬಂದು ಹೇಳ್ತಾ ಇದ್ದಾರೆ ಎಂಬುದಾಗಿ ನಾವೇ ತಪ್ಪಾದ ಅಭಿಪ್ರಾಯವನ್ನು ಮಾಡಿಕೊಂಡಿಲ್ಲ. ಅದಕ್ಕೆ ಬದಲಾಗಿ ಅವರು, ನಾನು ಆ ದೃಶ್ಯವನ್ನು ನೋಡುವುದಕ್ಕೂ ನಿಮ್ಮ ಶಬ್ದವನ್ನು ಕೇಳುವುದಕ್ಕೂ ನಾನು ನಿಮಗೆ ಏನು ಮಾಡಬೇಕು, ಅದನ್ನು ನೀವು ಹೇಳಿರಿ. ತಾನಾಗಿ ಒಂದು ತೀರ್ಮಾನಕ್ಕೆ ಬರಲಿಲ್ಲ.
ನಾನು ಕ್ರೈಸ್ತರನ್ನು ಹಿಂಸಿಸಬಾರದು ಎಂಬುದಾಗಿ ಹೇಳಲು ಬಂದಿದ್ದಾರೆ, ಅಷ್ಟೇ ತಾನೇ? ಸರಿ, ನಾನು ಇನ್ನು ಮುಂದೆ ಕ್ರೈಸ್ತರನ್ನು ಹಿಂಸಿಸುವುದಿಲ್ಲ ಎಂಬುದಾಗಿ ಅವರಾಗಿ ಒಂದು ಅಭಿಪ್ರಾಯಕ್ಕೆ ಬರಲಿಲ್ಲ. ನಾನು ಏನು ಮಾಡಬೇಕು ನೀವು ಹೇಳ್ರಿ ಎಂಬುದಾಗಿ ಕೇಳಿದ. ಆಗ ನಾವು ಒಂದು ದರ್ಶನದಲ್ಲಿ ಒಂದು ಕಾರ್ಯವನ್ನು ನೋಡಿದರು. ನಮ್ಮ ಮನದಲ್ಲಿ ಬರಬೇಕಾಗಿರುವ ಪ್ರಶ್ನೆ, ನಾನು ಏನು ಮಾಡಬೇಕು? ನಮ್ಮ ಸುತ್ತು ನಡೆಯುವಂತಹ ಕಾರ್ಯವನ್ನು ನೋಡಿದರೆ ನಾನು ಏನು ಮಾಡಬೇಕು? ಸತ್ಯವೇದದಲ್ಲಿ ಬಂದು ಒಂದು ಕಾರ್ಯವನ್ನು, ಒಂದು ಕಾಲ ಬದಲಾವಣೆಯನ್ನು ನೋಡಬೇಕಾದರೆ ದೇವರ ಮಕ್ಕಳು ನಾವು ಯಾವ ರೀತಿ ನಡೆದುಕೊಳ್ಳಬೇಕು ಎಂಬುದಾಗಿ ಸತ್ಯವೇದ ಏನು ಹೇಳುತ್ತದೆ? ಒಂದು ವೇಳೆ ಸತ್ಯವೇದದಲ್ಲಿ ಕಂಡುಹಿಡಿಯಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಪ್ರಾರ್ಥನೆಯಲ್ಲಿ ಕುಳಿತು ದೇವರ ಇಂಥ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕು ಎಂಬುದಾಗಿ ಕೇಳುವಂತಹ ನಾವಾಗಿ ಒಂದು ಸ್ವಂತ ಅಭಿಪ್ರಾಯವನ್ನ ತೀರ್ಮಾನಕ್ಕೆ ಬಂದು ಬಿಡಬಾರದು. ಹಾಗಾದರೆ ನಾವು ಒಂದು ಕಾರ್ಯವನ್ನು ನೋಡಬೇಕಾದ್ರೆ ನಾವು ಮಾಡಬೇಕಾಗಿರುವ ಕಾರ್ಯಗಳು ಏನು? ಮೊದಲ ಕಾರ್ಯ, ಸತ್ಯವೇದದಲ್ಲಿ ಹಲವಾರು ವಿಚಾರಗಳು ಉಂಟು, ನೂರಾರು ವಿಷಯಗಳನ್ನ ಹೇಳ್ಬೋದು. ಮುಖ್ಯವಾದ ಕೆಲವೊಂದು ಕಾರ್ಯವನ್ನು ಮಾತ್ರ ನಿಮಗೆ ಬೆಟ್ಟು ಮಾಡಿ ತೋರಿಸುವುದಕ್ಕೆ ಮುಂದಾಗ್ತೀನಿ. ಮೊದಲ ಕಾರ್ಯವನ್ನು ನೋಡುವುದಾದರೆ, ಕಡೆಯ ಕಾಲದ ಗುರುತುಗಳನ್ನು ನೀವು ನೋಡುವಾಗ, ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 33 ಹೇಳುತ್ತದೆ, ಆ ರೀತಿಯಾಗಿ ಇವುಗಳೆಲ್ಲವನ್ನ ನೀವು ಕಾಣುವಾಗ ಅವರು ಸಮೀಪವಾಗಿ ಬಾಗಿಲ ಬಳಿ ಬಂದು ನಿಂತಿದ್ದಾರೆ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಿರಿ. ಒಂದು ಕಾರ್ಯವನ್ನ ನೀವು ನೋಡುವಾಗ ಆ ಕಾರ್ಯದ ಕುರಿತಾಗಿ ಭ್ರಮಿಸಿ ಭಯಪಟ್ಟು ಮಾತಾಡದೆ ಅನಂತರ ನೀವು ಚಿಂತಿಸಬೇಕಾಗಿರುವುದು, ಯೇಸು ಪಕ್ಕದಲ್ಲಿ ಬಂದಿದ್ದಾರೆ, ಅವರ ಬರುವಿಕೆ ಸಮೀಪ. ಆ ರೀತಿಯಾಗಿ ಮೊದಲು ನೀವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು, ಅವರ ಬರುವಿಕೆ ಸಮೀಪ. ಹಾಗಾದರೆ ಒಂದು ಸಂಭವ ನಡೆಯುವುದನ್ನು ನೋಡಬೇಕಾದರೆ, ಒಂದು ಕೊರೋನಾ ಬರ್ತಾ ಇದೆ, ಒಂದು ದಿಢೀರಂತೆ ಒಂದು ಆಪತ್ತು ಬರ್ತಾ ಇದೆ, ಕ್ಯಾಲಿಫೋರ್ನಿಯಾ ಅಂಥ ಪ್ರಾಂತ್ಯಗಳಲ್ಲಿ ಒಂದು ಕಾಡ್ಗಿಚ್ಚು ಬರ್ತಾ ಇದೆ. ಆ ಕಾಡ್ಗಿಚ್ಚು ಒಂದು ವೇಳೆ ನಾವು ಕ್ಯಾಲಿಫೋರ್ನಿಯಾದಲ್ಲಿ ಇದ್ವಿ ಅಂತ ಇಟ್ಕೊಳ್ಳಿ, ಆ ಬೆಂಕಿಯ ಕುರಿತಾಗಿ ಮಾತಾಡ್ತಾ ಇರ್ತೀವಿ, ಅದರಲ್ಲಿ ಯಾವ ರೀತಿ ತಪ್ಪಿಸಿಕೊಳ್ಳುವುದು ಹೆಂಗೆ ಅಂತ ಮಾತಾಡ್ತಾ ಇರ್ತೀವಿ. ಆ ಗುರುತುಗಳನ್ನು ಕಾಣಬೇಕಾದ್ರೆ ಬರೀ ಆ ಗುರುತುಗಳನ್ನೇ ನೀವು ಮಾತಾಡ್ತಾ ಇರದೆ ಆ ಗುರುತುಗಳ ಮುಖಾಂತರವಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಏನು ಎನ್ನುವುದನ್ನು ವಾಕ್ಯ ನಮಗೆ ಏನು ಹೇಳ್ತಂತ ನೋಡಬೇಕು. ಕಡೆಯ ಕಾಲದ ಗುರುತುಗಳ ಕುರಿತಾಗಿ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಬಹಳ ಕಾರ್ಯಗಳನ್ನು ದೇವರು ಬರೆದಿಟ್ಟಿದ್ದಾರೆ. ಇವುಗಳೆಲ್ಲವನ್ನ ನೋಡುವಾಗ ಆಟೋಮೆಟಿಕ್ ಆಗಿ ಸ್ವಭಾವಕ್ಕನುಸಾರವಾಗಿ ಮನುಷ್ಯರು ಅದರ ಬಗ್ಗೆ ಮಾತಾಡ್ತಾ ಇರ್ತಾರೆ. ವಾರ್ ಬಂತಂತಲ್ಲ, ಯುರೋಗಲ್ಲಿ ಗುಂಡಾಕದ್ರಂತಲ್ಲ, ಇವರು ಅಲ್ಲೋಗಿ ಫ್ಲೈಟ್ ಎಲ್ಲ ಸಿದ್ಧವಾಗಿದೆಯಂತಲ್ಲ, ದೊಡ್ಡ ಬರಗಾಲ ಬರ್ತಾ ಇದೆಯಂತಲ್ಲ, ನೀರೇ ಸಿಗಲ್ವಂತಲ್ಲ, ಹಂಗೆ ಹಿಂಗೆ ಎಂಬುದಾಗಿ ಅದನ್ನೇ ಮಾತಾಡ್ತಾ ಇರ್ತಾರೆ. ಸತ್ಯವೇದ ಹೇಳುತ್ತದೆ ಇವೆಲ್ಲ ನಡೆಯಬೇಕು. ಇದೆಲ್ಲ ಪ್ರಕೃತಿಯಲ್ಲಿ ಬರುವಂತಹ ಕಾರ್ಯಗಳಲ್ಲ, ಯೋಜನೆಯಾಗಿರುವ ಕಾರ್ಯಗಳು. ಲೋಕದ ಅಂತ್ಯದಲ್ಲಿ ಇದೆಲ್ಲ ನಡೆಯುತ್ತದೆ ಎಂಬುದಾಗಿ ಮುಂಚಿತವಾಗಿ ತೀರ್ಮಾನಿಸಿರುವಂಥ ಕಾರ್ಯಗಳು. ಇದು ಯಾತರಿಂದ ಬರುತ್ತದೆ, ಈತರಿಂದ ಬರುತ್ತದೆ ಎಂಬುದಾಗಿ ನಾವು ಸುಮ್ಮನೆ ಯೋಚನೆ ಮಾಡ್ಬೋದು. ಆದರೆ ಇವೆಲ್ಲ ದೇವರಿಂದ ತೀರ್ಮಾನಿಸಲ್ಪಟ್ಟಿರುವಂಥ ಕಾರ್ಯಗಳು. ಹಾಗಾಗಿ ಇದನ್ನು ನೋಡಿದ ಕೂಡಲೇ ದೇವರ ಮಕ್ಕಳು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಅವರು ಬಾಗಿಲ ಬಳಿಯಲ್ಲಿ ನಿಂತಿದ್ದಾರೆ, ಯೇಸುವಿನ ಬರುವಿಕೆ ಸಮೀಪವಾಗಿದೆ. ನೀವು ಅದಕ್ಕೆ ತಕ್ಕ ಹಾಗೆ ರಿಯಾಕ್ಟ್ ಮಾಡಬೇಕೇ ವಿನಃ ನೀವು ನೋಡುವಂತಹ ಕಾರ್ಯಗಳಿಗಾಗಿ ರಿಯಾಕ್ಟ್ ಮಾಡಬಾರ್ದು. ಅದರ ಕುರಿತಾಗಿ ಪ್ರಲಾಪಿಸುತ್ತಾ ಇದ್ದು, ಅದರ ಕುರಿತಾಗಿ ನಾವು ಯಾವಾಗಲೂ ಮಾತಾಡ್ತಾ ಇದ್ದು, ಇವರು ಇಲ್ಲಿಂದ ಬರ್ತಾರಂತೆ, ಅಲ್ಲಿಂದ ಬರ್ತಾರಂತೆ, ಅದು ನಡೆಯುತ್ತಂತೆ, ಇದು ನಡೆಯುತ್ತಂತೆ. ಈ ನಡೆಯುವಂತಹ ಕಾರ್ಯಗಳು ನಿಮಗೇನು ಕಾರ್ಯವನ್ನು ತಿಳಿಸಿಕೊಡುತ್ತಾ ಇದೆ? ಯೇಸುವಿನ ಬರುವಿಕೆ ಬಾಗಿಲ ಬಳಿ ಬಂದು ನಿಂತಿದೆ, ಬಾಗಿಲ ಬಳಿ ಬಂದು ನಿಂತಿದ್ದಾರೆ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಿರಿ. ನೀವು ನೋಡುವಂತಹ ಕಡೆಯ ಕಾಲದ ಸಂದೇಶದ ಆ ಒಂದು ವಿಷಯ ನಿಮಗೆ ಏನು ತಿಳಿಸಬೇಕೆಂದರೆ, ನಿಮಗೆ ಹೇಳುವಂತಹ ಸುದ್ದಿ ಏನಂತ ಹೇಳಿದ್ರೆ, ಯೇಸು ಬಾಗಿಲ ಬಳಿ ಬಂದು ನಿಂತಿದ್ದಾರೆ. ಮುಂದೆ ಅವರು ಒಳಗೆ ಬರಬೇಕು ಅಷ್ಟೇ. ಆ ಕಾಲಕ್ಕೆ ಬಂದಿದ್ದೇವೆ ಎನ್ನುವುದನ್ನು ಗ್ರಹಿಸಿಕೊಳ್ಳಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮಾರ್ಕನ ಸುವಾರ್ತೆ 13:29 ಕೂಡ ಆ ರೀತಿಯಾಗಿಯೇ ಇವುಗಳು ಸಂಭವಿಸಲು ನೀವು ನೋಡುವಾಗ ಅವರು ಹತ್ತಿರವಾಗಿ ಬಾಗಿಲ ಬಳಿ ಬಂದಿದ್ದಾರೆ ಎನ್ನುವುದನ್ನು ತಿಳುಕೊಳ್ಳಿರಿ. ಹಾಗಾದರೆ ಇವೆಲ್ಲ ನಡೆಯುವಾಗ ನಮಗೆ ಹೇಳುವಂತಹ, ದೇವರ ಮಕ್ಕಳಿಗೆ ಹೇಳುವಂತಹ ಸುದ್ದಿ ಏನೆಂದರೆ, ಯೇಸು ಸಿದ್ಧನಾಗಿ ಈ ಲೋಕದ ಬಾಗಿಲವರೆಗೂ ಬಂದು ನಿಂತಿದ್ದಾರೆ. ಯಾವ ಗಳಿಗೆಯಲ್ಲಿ ಬೇಕಾದರೂ ಅವರ ಬರುವಿಕೆ ಇರುತ್ತದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಸುಮ್ಮನೆ ನಡೆಯುವಂತಹ ಆ ಕಾರ್ಯಗಳನ್ನು ಮಾತ್ರ ನೋಡಿ ಭಯಪಡಲು, ಅದರ ಕುರಿತಾಗಿ ನಾವು ವ್ಯಾಖ್ಯಾನ ಮಾಡಲು, ಅದರ ಕುರಿತಾಗಿ ಮಾತಾಡಲು ಅಷ್ಟು ಮಾತ್ರವಲ್ಲ, ಅದು ನಿಮಗೆ ಹೇಳುವುದಕ್ಕೆ ಒಂದು ಸುದ್ದಿ ಇದೆ. ಅಲ್ಲಿ ಯೇಸು ಬಾಗಿಲ ಬಳಿ ಬಂದು ನಿಂತಿದ್ದಾರೆ. ಕಣ್ಣೋಟವು ಕ್ರಿಯೆಯು.
ಒಂದು ಕಾರ್ಯವನ್ನು ನೋಡಿದರೆ ಏನು ಮಾಡಬೇಕು? ಈಗ ನಮಗೇನು ಗೊತ್ತಾಗ್ತಾ ಇದೆ? ಯೇಸು ಬಾಗಿಲ ಬಳಿ ಬಂದು ನಿಂತಿದ್ದಾರೆ. ಅದರಲ್ಲಿಯೇ ಇಸ್ರೇಲ್‌ನಲ್ಲಿ ಯುದ್ಧಗಳು. ಅದಕ್ಕೋಸ್ಕರವಾಗಿ ಅಮೆರಿಕದಲ್ಲಿ ಎಷ್ಟೊಂದು ಯುದ್ಧಗಳು. ಅಮೆರಿಕನರು ಹಿಂದೆ ಇದ್ದು ಯುದ್ಧದ ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಯುಕ್ರೇನ್, ಚೀನಾ ದೇಶ ಯುದ್ಧದಲ್ಲಿ ಧುಮುಕುವುದಕ್ಕೆ ಸಿದ್ಧವಾಗಿದೆ. ಎಲ್ಲವನ್ನ ಸುತ್ತಲೂ ನೋಡ್ತಾ ಇದ್ದೀವಿ ನಡೆಯುವಂಥದ್ದನ್ನ. ಇದರಲ್ಲಿ ನಮಗೆ ಹೇಳುವುದಕ್ಕೆ ಒಂದು ಸುದ್ದಿ ಉಂಟು. ಯೇಸು ಬಾಗಿಲ ಬಳಿ ಬಂದಿದ್ದಾರೆ. ಈಗ ಬಂದಿದ್ದಾರೆ ಅಂತ ಹೇಳಿದ್ರೆ, ನೀವು ಅದನ್ನು ಗ್ರಹಿಸಿದರೆ ಮುಂದೆ ನೀವೇನು ಮಾಡಬೇಕು? ಯೇಸು ಬಾಗಿಲ ಬಳಿ ಬಂದು ನಿಂತಿದ್ದಾರೆ, ಅದಕ್ಕೇನು ಮಾಡಬೇಕು? ಸತ್ಯವೇದ ಹೇಳುತ್ತೆ, ಗಮನಿಸಿ. ಅವರು ಬಾಗಿಲ ಬಳಿ ಬಂದಿರುವುದನ್ನು ಅರಿತುಕೊಳ್ಳುವಾಗ ಅವರನ್ನ ಎದುರುಗೊಂಡು ಹೋಗುವುದಕ್ಕೆ ನೀವು ಸಿದ್ಧರಾಗಿರಬೇಕು. ಅವರು ಬಾಗಿಲ ಬಳಿ ಬಂದಿದ್ದಾರೆ ಎಂದರೆ ನೀವು ಅವರನ್ನು ಎದುರುಗೊಂಡು ಹೋಗುವುದಕ್ಕೆ ಸಿದ್ಧರಾಗಿರಬೇಕು. ಅದಕ್ಕೆ ಈ ಸುದ್ದಿಯನ್ನು ಹೇಳ್ತಾ ಇದ್ದಾರೆ. ಯೇಸು ಬರ್ತಾರೆ ಅಂತ ಹೇಳಿದ ಕೂಡಲೇ ನೀವು ಎದುರುಗೊಂಡು ಹೋಗಬೇಕು. ಲಾಜರನ ಮನೆಯಲ್ಲಿ ಲಾಜರನು ಸತ್ತೋದರು. ಯೇಸು ಬರುತ್ತಿದ್ದಾರೆ ಎಂಬುದಾಗಿ ಹೇಳಲ್ಪಟ್ಟಾಗ ಮಾರ್ತಳು ಎದ್ದು ಯೇಸುವಿಗೆ ಎದುರಾಗಿ ಹೋದಳು. ಹಾಗಾದರೆ ಯೇಸು ಪಕ್ಕದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ನಾವು ಅವರನ್ನು ಎದುರುಗೊಂಡು ಹೋಗಲು ಸಿದ್ಧವಾಗಬೇಕಾಗಿರುವ ಕೆಲಸದಲ್ಲಿ ಗಮನ ಇಡಬೇಕು. ಅದನ್ನು ಬಿಟ್ಟು ನಡೆಯುವುದರ ಬಗ್ಗೆ ಮಾತಾಡ್ತಾ ಇರೋದಲ್ಲ. ಇದು ನನಗೆ ಹೇಳುವಂತಹ ಪರ್ಸನಲ್ ಆಗಿ ಹೇಳುವಂತಹ ಒಂದು ಸಂದೇಶ, ಲೋಕಕ್ಕೆ ಹೇಳುವಂಥ ಒಂದು ಸಂದೇಶ. ಲೋಕದ ಅಂತ್ಯ ಬರುತ್ತದೆ ಎಂಬುದಾಗಿ ದೇವರ ಮಕ್ಕಳಿಗೆ ಹೇಳುವಂತಹ ಸುದ್ದಿ. ಯೇಸು ಬಾಗಿಲ ಬಳಿ ಬಂದು ನಿಂತಿದ್ದಾರೆ. ಯೇಸು ಬಾಗಿಲ ಬಳಿ ಬಂದಿದ್ದಾರೆ ಎಂಬುದು ನಮಗೆ ಗೊತ್ತಾಯ್ತಾ? ಏನು ಮಾಡಬೇಕು? ಅವರು ಬರುವಾಗ ನನ್ನನ್ನು ಕರೆದುಕೊಂಡು ಹೋಗಿ ಬರ್ತಾ ಇದ್ದಾರೆ. ಹಾಗಾದರೆ ನಾನು ಅವರನ್ನು ಎದುರುಗೊಂಡು ಹೋಗುವುದಕ್ಕೆ ಸಿದ್ಧವಾಗುವುದಕ್ಕೆ ಸಿದ್ಧರಾಗಬೇಕು. ನಾವು ಹಳೆ ರೀತಿಯಲ್ಲಿ ನಮ್ಮ ಸ್ಥಾನದಲ್ಲಿಯೋ ನಮ್ಮ ಕಾರ್ಯದಲ್ಲಿಯೋ ಹಾಗೆ ಕುಳಿತುಕೊಂಡಿರಬಾರದು. ಬಂದಿದ್ದಾರೆ ಇವಾಗ. ಈಗ ನಾವು ಎದ್ದು ಸಿದ್ಧರಾದರೆ ಮಾತ್ರ ಅವರನ್ನು ಎದುರುಗೊಂಡು ಹೋಗಬೇಕು. ಅವರು ಬಂದು ಮನೆಯೊಳಗೆ ಬಾಗಿಲೊಡೆದು ಒಳಗೆ ಬರಲ್ಲ. ಎದುರುಗೊಂಡು ಹೋಗುವುದಕ್ಕೆ ಸಿದ್ಧರಾಗಬೇಕು. ಅದನ್ನು ಸತ್ಯವೇದ ಹೇಳುತ್ತದೆ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 6ರಿಂದ 13ರವರೆಗಿರುವಂತಹ ವಾಕ್ಯವನ್ನ ಓದಿ ನೋಡುವುದಾದರೆ 10 ಕನ್ಯೆಯರ ಕುರಿತಾಗಿ ಹೇಳಲ್ಪಟ್ಟದಾಗಿದೆ. ಅವರು ಮದಲಿಂಗನ ಒಂದು ಬರುವಿಕೆಗೋಸ್ಕರವಾಗಿ ಕಾಯ್ತಾ ಇದ್ರು. ಅವರ ಕೈಗಳಲ್ಲಿ ಎಣ್ಣೆ ಇತ್ತು, ದೀವಿಟ್ಟಿಗೆ ಇತ್ತು. ಮದಲಿಂಗನು ಯಾವ ಬೇಕಾದರೂ ಬರ್ತಾರೆ ಅಂತ ಕಾಯ್ತಾ ಇದ್ರು. ಮದಲಿಂಗನು ಬರುತ್ತಾರೆ ಎನ್ನುವ ಶಬ್ದ ಕೇಳಿದ ಕೂಡಲೇ ಅವರು ತಕ್ಷಣ ತಮ್ಮನ್ನು ಸಿದ್ಧಪಡಿಸಿಕೊಂಡು ಅವರನ್ನು ಎದುರುಗೊಂಡು ಹೋಗುವುದಕ್ಕೆ ಸಿದ್ಧರಾದರು. ಅದರಲ್ಲಿ 5 ಕನ್ಯೆಯರು ಮದಲಿಂಗನು ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಬರ್ಬೋದು ಅಂತೇಳಿ ಅವರು ಸಾಕಾದಷ್ಟು ಎಣ್ಣೆ ಇಟ್ಕೊಂಡಿದ್ರು. ಆ ಎಣ್ಣೆ ಇದ್ದುದರಿಂದ ಅವರು ಎದ್ದರು. ಈ ಹೊರಡುವಂತಹ ಸಂದರ್ಭದಲ್ಲಿ ನೋಡೋದಾದರೆ ಬಾಕಿ ಇದ್ದ ಉಳಿದ 5 ಕನ್ಯೆಯರು ಸಾಕಾದಷ್ಟು ಎಣ್ಣೆ ಅವರ ಬಳಿ ಇಲ್ಲ. ಈಗ ಅದು ಆರಿ ಹೋಗುವುದಕ್ಕೆ ಅವಕಾಶ ಇದೆ. ದೀವಿಟಿಗೆಗಳು ತಕ್ಷಣ ಪಕ್ಕದಲ್ಲಿ ಬಂದು ಕೇಳ್ತಾ ಇದ್ದಾರೆ, ನಮ್ಮಲ್ಲಿ ಸಾಕಾದಷ್ಟು ಎಣ್ಣೆ ಇಲ್ಲ, ಮದಲಿಂಗನು ಬಾಗಿಲಲ್ಲಿ ಬಂದು ನಿಂತಿದ್ದಾರೆ, ಈಗ ನಮಗೆ ಹೇಗಾದರೂ ನಿಮ್ಮ ಎಣ್ಣೆಯಲ್ಲಿ ಸ್ವಲ್ಪ ಕೊಡಿ ಎಂಬುದಾಗಿ ಹೇಳುವುದನ್ನು ನೋಡ್ತೀವಿ. ಆ ಸಂಭವ ಬೇರೆ. ಆದರೆ ಇದರಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವುದು, ಮದಲಿಂಗನು ಬರುವುದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ದೀವಿಟ್ಟಿಗೆಗಳನ್ನು ಬೆಳಕು ಆರಿ ಹೋಗದ ಹಾಗೆ, ಅದರಲ್ಲಿ ಎಣ್ಣೆ ಕಡಿಮೆಯಾಗದ ಹಾಗೆ ಈಗ ಗಮನವಾಗಿ ಸಿದ್ಧವಾಗಿರಬೇಕು. ಏಕೆಂದರೆ ಮದಲಿಂಗನು ಬಾಗಿಲ ಬಳಿ ನಿಂತಿದ್ದಾರೆ. ಮತ್ತಾಯನ ಸುವಾರ್ತೆ 25 6ರಿಂದ 13ರವರೆಗೂ ಇರುವಂತಹ ವಾಕ್ಯ ಅದನ್ನೇ ನಮಗೆ ಬಿಟ್ಟು ಮಾಡಿ ತೋರಿಸುತ್ತದೆ. ಹಾಗಾಗಿ ಮದಲಿಂಗನು ಬಂದಿದ್ದಾರೆ ಅಂತ ಗೊತ್ತಾಯ್ತಾ? ತಕ್ಷಣ ನೀವೇನು ಚೆಕ್ ಮಾಡ್ರಿ? ಬುದ್ಧಿ ಇಲ್ಲದ ಕನ್ಯೆಯರನ್ನ ಕೂಡ ನೋಡಿ ಚೆಕ್ ಮಾಡಿದ್ರು. ಮದಲಿಂಗನು ಬರ್ತಾ ಇದ್ರೆ ಶಬ್ದ ಕೇಳಿಸಿದೆಯಲ್ಲ, ಎಣ್ಣೆ ಎಷ್ಟಿರಬೇಕು ಅಂತ ನೋಡಿದ್ರು. ಎಣ್ಣೆ ತಗೊಂಬರ್ಲಿಲ್ಲ. ಆದರೆ ಅವರು ಮದಲಿಂಗನು ಬಂದಿದ್ದಾರೆ, ಎಣ್ಣೆ ಇದೆಯಾ ಅಂತ ನೋಡಿದ್ರು. ಆ ದೀವಿಟ್ಟಿಗೆಯ ಬೆಳಕು ಸಾಕಾ ಅಂತ ನೋಡಿದ್ರು. ಸಾಕು, ಇದನ್ನಿಟ್ಟು ಹೋಗೋಣ ಅಂತ ಮುಂದೆ ಹೋಗಲಿಲ್ಲ. ಅದನ್ನ ಚೆಕ್ ಮಾಡಿದ್ರು. ಆ ರೀತಿಯಲ್ಲಿ ಅವರು ನಮಗಿಂತ ಬುದ್ಧಿವಂತರೇ. ಆ 10 ಕನ್ಯೆಯರಲ್ಲಿ ಬುದ್ಧಿ ಉಳ್ಳ ಕನ್ಯೆಯರ ಕಡಿಮೆಯಾಗಿರುವ ಬುದ್ಧಿ, ಆದರೆ ನಮಗಿಂತ ಅಧಿಕವಾಗಿರುವ ಬುದ್ಧಿ. ಮದಲಿಂಗನು ಬರುತ್ತಾನೆ ಎಂಬುದಾಗಿ ತಿಳಿದ ಕೂಡಲೇ ತಕ್ಷಣ ಇರುವುದನ್ನು ತೆಗೆದುಕೊಂಡು ಹೋಗಲಿಲ್ಲ, ಎದುರುಗೊಂಡು ಹೋಗಲಿಲ್ಲ. ಅವರನ್ನು ಎದುರುಗೊಂಡು ಹೋಗುವಲು ಸಾಧ್ಯನಾ? ಅದಕ್ಕೆ ತಕ್ಕ ಬೆಳಕು ನಮ್ಮ ಬಳಿ ಇದೆಯಾ? ಆ ಬೆಳಕನ್ನ, ಆ ದೀಪವನ್ನ ಉರಿಸಲು ಎಣ್ಣೆ ಇದೆಯಾ? ಆ ದೀವಿಟ್ಟಿಗೆ ಯಾವ ರೀತಿ ಇದೆ ಎಂಬುದನ್ನು ಅವರು ಗಮನಿಸಿ ನೋಡಿದರು. ಮದಲಿಂಗನು ಬರುತ್ತಾರೆ ಎನ್ನುವಂತಹ ಸುದ್ದಿ ಅವರು ಗ್ರಹಿಸಿಕೊಂಡ ಕೂಡಲೇ ನಾವು ಯಾವತ್ತಾದರೂ ಅದರ ಬಗ್ಗೆ ಚಿಂತೆ ಮಾಡಿದ್ದೇವಾ? ನಮ್ಮ ಸಭೆಯ ಬೆಳಕು ಕಡಿಮೆಯಾಗಿದೆಯಾ, ಅಧಿಕವಾಗಿದೆಯಾ? ಅವರು ಬರುವಾಗ ನಮ್ಮ ಬೆಳಕು ಪ್ರಕಾಶಿಸುವಷ್ಟು ಎಣ್ಣೆ ಕಡಿಮೆಯಾಗಿದೆಯಾ? ಆತ್ಮದ ಕೃಪೆ, ದೇವರಾತ್ಮನ ಬಲ, ಶಕ್ತಿ ಅದನ್ನು ಬಿಟ್ಟು ದೂರವಾಗಿದ್ದೇವಾ? ಇವೆಲ್ಲವನ್ನ ನಾವು ಚೆಕ್ ಮಾಡಬೇಕಲ್ಲ.
ಅದನ್ನೇ ಅವರು ಹೇಳುತ್ತಾರೆ. ಸುತ್ತ ನಡೆಯುವಂತಹ ಕಾರ್ಯಗಳನ್ನ ನೋಡಬೇಕಾದ್ರೆ ಆ ಕಾರ್ಯಗಳು ನಿಮಗೆ ಒಂದು ಸುದ್ದಿಯನ್ನು ಹೇಳುತ್ತದೆ. ಮದಲಿಂಗನು ಅಥವಾ ಯೇಸು ಬಾಗಿಲ ಬಳಿ ಬಂದಿದ್ದಾರೆ. ಅವರು ಬಾಗಿಲ ಬಳಿ ಬಂದಿದ್ದರೆ ಮುಂದೆ ನೀವೇನು ಮಾಡಬೇಕು? ಅವರನ್ನು ಎದುರುಗೊಂಡು ಹೋಗುವುದಕ್ಕೆ ಸಿದ್ಧವಾಗಿರಬೇಕು. ಸಿದ್ಧವಾಗಿದ್ದೀರಾ? ಅದನ್ನು ನೋಡಬೇಕು ಎಂಬುದಾಗಿ ದೇವರು ಬಯಸುತ್ತಾರೆ. ಎರಡನೇ ಕಾರ್ಯವನ್ನು ನೋಡಿ, ಹಾಳು ಮಾಡುವಂತಹ ಅಸಹ್ಯವನ್ನು ನೋಡುವಾಗ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 15-16 ಇದನ್ನೇ ನಾವು ಮೊದಲು ಧ್ಯಾನಕ್ಕೋಸ್ಕರವಾಗಿ ಓದಿದ್ವಿ. ಹಾಳು ಮಾಡುವಂತಹ ಅಸಹ್ಯದ ಕುರಿತಾಗಿ ದಾನಿಯೇಲ್ ಪ್ರವಾದಿ ಹೇಳಿದ್ದನಲ್ಲ, ಓದುವವನು ಅದರ ಕುರಿತಾಗಿ ಚಿಂತಿಸಲಿ. ನೀವು ಅದನ್ನು ಪರಿಶುದ್ಧ ಸ್ಥಾನದಲ್ಲಿ ನಿಲ್ಲುವಲು ಕಾಣುವಾಗ ಯುದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಮಾಳಿಗೆಯ ಮೇಲೆ ಇರುವವನು ಏನನ್ನಾದರೂ ಮನೆಯನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೇ ಇರಲಿ. ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂದಿರುಗಿ ಬಾರದೆ ಓಡಿ ಹೋಗಲಿ. ಮೇಲೂ ಈ ವಾಕ್ಯ ಬೇರೆ ಒಂದು ವಿವರವನ್ನು ಕೂಡ ಹೇಳುತ್ತದೆ. ಪರಿಶುದ್ಧ ಸ್ಥಳ ಎನ್ನುವಂಥದ್ದು ಯೆರೂಸಲೇಮ್ ದೇವಾಲಯದ ಬಗ್ಗೆ ಮಾತ್ರವಲ್ಲ. ಈ ವಾಕ್ಯಕ್ಕೆ ವ್ಯಾಖ್ಯಾನ ಅರ್ಥ ಏನಂತ ಕೇಳುವುದಾದರೆ, ಯೆರೂಸಲೇಮ್ ದೇವಾಲಯದಲ್ಲಿ ದೇವರ ಹಾಗೆ ತನ್ನನ್ನು ತೋರಿಸಿಕೊಳ್ಳುವಂತಹ ಅಂತ್ಯಕ್ರಿಸ್ತನು ಅಂದರೆ ಕ್ರೈಸ್ತ ವಿರೋಧಿ ಪ್ರಕಟವಾಗುತ್ತಾನೆ ಕಡೆಯ ಕಾಲದಲ್ಲಿ. ಆದರೆ ಇವತ್ತು ನೀವು ನೋಡುವುದಾದರೆ ಯೆರೂಸಲೇಮಿನಲ್ಲಿ ದೇವಾಲಯನೇ ಇಲ್ಲ. ದೇವಾಲಯವು ಇದ್ದಂತಹ ಸ್ಥಳ ನಾಶವಾಗಿ ಆ ಸ್ಥಳದಲ್ಲಿ ಇಸ್ಲಾಮಿಯರ ಒಂದು ಮಸೀದಿ ಕಟ್ಟಲ್ಪಟ್ಟದಾಗಿದೆ. ಇವತ್ತಿನವರೆಗೂ ದೇವಾಲಯ ಇಲ್ಲ ಅಲ್ಲಿ. ಯೇಸುವಿನ ನಂತರ ಕ್ರಿಸ್ತಶಕ 70ನೇ ವರ್ಷದಲ್ಲಿ ದೇವಾಲಯ ರೋಮನ್ನರಿಂದ ಒಡೆಯಲ್ಪಟ್ಟಿತು. ಅದರ ನಂತರ ಮತ್ತೆ ಕಟ್ಟಲ್ಪಡಲಾಗದಿರುವಂತಹ ಪರಿಸ್ಥಿತಿ. ಆದರೆ ಈ ಕಡೆಯ ಕಾಲದಲ್ಲಿ ಯೆರೂಸಲೇಮ್ ದೇವಾಲಯ ಕಟ್ಟಲ್ಪಡುತ್ತದೆ. ಆ ದೇವಾಲಯವನ್ನು ಕ್ರೈಸ್ತ ವಿರೋಧಿ ಅಂತ್ಯಕ್ರಿಸ್ತನು ಕಟ್ಟಿಕೊಡುತ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವನು ಕಟ್ತಾನೆ. ಇವತ್ತು ನಮ್ಮ ಸುತ್ತಲೂ ನಡೆಯುವಂತಹ ಕಾರ್ಯಗಳು ನಮಗೆ ಏನು ತೋರಿಸುತ್ತಿದೆ ಅಂದರೆ, ಆ ಯೆರೂಸಲೇಮ್ ದೇವಾಲಯವು ಇರುವಂತಹ ಸ್ಥಳ ಅಪಹರಿಸಲ್ಪಟ್ಟು ಯಹೂದ್ಯರ ವಶ ಕೊಡಲ್ಪಟ್ಟು ಅಂತ್ಯಕ್ರಿಸ್ತನು ತನ್ನ ಬಲವಾಗಿರುವ ಅಧಿಕಾರದಿಂದ ಅವರಿಗೆ ಈ ದೇವಾಲಯವನ್ನು ಕಟ್ಟಿಕೊಡುತ್ತಾನೆ. ಯಾರು? ಕ್ರೈಸ್ತ ವಿರೋಧಿ ಅಂತ್ಯಕ್ರಿಸ್ತನು. ಅದಕ್ಕೆ ಇವತ್ತು ಆ ಯೆರೂಸಲೇಮ್ ಸುತ್ತಲೂ ಯುದ್ಧಗಳು, ಯೆರೂಸಲೇಮ್ನಲ್ಲಿರುವಂತಹ ಆ ಪಾಲಸ್ತೀನ್ಯರಿರುವಂತಹ ಸ್ಥಳದಲ್ಲಿ ಅವರನ್ನು ಓಡಿಸಿ ಆ ಸ್ಥಳವನ್ನು ಅಪಹರಿಸುವುದಕ್ಕಿರುವಂತಹ ಕಾರ್ಯಗಳು, ಇದರ ಕುರಿತೆಲ್ಲ ಮತ್ತೊಂದು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. ಕಡೆಯ ದಿನಗಳಲ್ಲಿ ಮೂರನೆಯ ದೇವಾಲಯ ಕಟ್ಟಲ್ಪಟ್ಟು ಕ್ರಿಸ್ತನಿಂದ ಕಟ್ಟಲ್ಪಡುವುದಿಲ್ಲ, ಅಂತ್ಯಕ್ರಿಸ್ತನ ಕಟ್ಟಲ್ಪಡುತ್ತದೆ. ಅಂತ್ಯಕ್ರಿಸ್ತನಿಂದಲೇ ಆ ಮೂರನೇ ದೇವಾಲಯ ಕಟ್ಟಲ್ಪಡುತ್ತದೆ. ಮೊದಲ ದೇವಾಲಯ ಸೊಲೊಮೋನ್ ಅರಸನಿಂದ ಕಟ್ಟಲ್ಪಟ್ಟಿತು, ಅದು ಒಡೆಯದು. ಅದರ ನಂತರ ಎರಡನೇ ದೇವಾಲಯ ಹೆರೋದನ ಕಾಲಘಟ್ಟದಲ್ಲಿ ಕಟ್ಟಲ್ಪಟ್ಟಿತು, ಅದು ಕೂಡ ಒಡೆಯಲ್ಪಟ್ಟಿತು ಕ್ರಿಸ್ತಶಕ 70ರಲ್ಲಿ. ಮತ್ತೆ ಮೂರನೆಯ ದೇವಾಲಯ ನಾವು ಬದುಕುತ್ತಿರುವ ಈ ಕಾಲಘಟ್ಟದಲ್ಲಿ ಅದೇ ಯೆರೂಸಲೇಮ್ ಪಟ್ಟಣದಲ್ಲಿ ಅಂತ್ಯಕ್ರಿಸ್ತನಿಂದ ಕಟ್ಟಲ್ಪಡುತ್ತದೆ. ಹಾಗಾದರೆ ಅಂತ್ಯಕ್ರಿಸ್ತನಿಂದ ದೇವಾಲಯ ಕಟ್ಟಲ್ಪಟ್ಟ ನಂತರ ಆ ಅಂತ್ಯಕ್ರಿಸ್ತನು ತನ್ನನ್ನು ದೇವರು ಎಂಬುದಾಗಿ ಪ್ರಕಟಿಸಿಕೊಂಡು ಪರಿಶುದ್ಧ ಸ್ಥಳದಲ್ಲಿ ಬಂದು ನಿಲ್ಲುತ್ತಾನೆ. ಸತ್ಯವೇದದಲ್ಲಿ ಹೇಳಲ್ಪಟ್ಟದಾಗಿದೆ, ಅವರು ಆರಾಧಿಸುವುದು ಯಾವುದೋ, ದೇವರೆನಿಸಿಕೊಳ್ಳುವುದು ಯಾವುದೋ, ಅವೆಲ್ಲವುಗಳ ಮೇಲೆ ತನ್ನನ್ನು ಹೆಚ್ಚಿಸಿಕೊಳ್ಳುವವನಾಗಿಯೂ ದೇವಾಲಯದಲ್ಲಿ ಕುಳಿತು ತನ್ನನ್ನು ದೇವರೆಂದು ತೋರಿಸಿಕೊಳ್ಳುವನಾಗಿರ್ತಾನೆ. ಅದಕ್ಕಿರುವಂಥ ಕಾರ್ಯಗಳು ಇವತ್ತು ನಡೆಯುತ್ತಾ ಇದೆ. ಹಾಗಾಗಿ ಆ ಸ್ಥಳದಲ್ಲಿ ಕುಳಿತು ನಾನೇ ದೇವರು, ನಿಮ್ಮಿಂದ ಕಟ್ಟಲಾಗದಿರುವಂತಹ ದೇವಾಲಯವನ್ನು ಇವತ್ತು ನಾನು ಕಟ್ಟಿದ್ದೇನಲ್ಲವಾ, ಹಾಗಾದರೆ ನನ್ನ ಆರಾಧನೆ ಮಾಡಿ ಎಂಬುದಾಗಿ ಆ ಸ್ಥಳದಲ್ಲಿ ಬಂದು ಕೂರುತ್ತಾನೆ. ದೇವರು ಹೇಳುತ್ತಾರೆ, ಆ ರೀತಿ ಬಂದು ಕೂತರೆ ಅದನ್ನು ನೋಡುವಾಗ ಹಾಳು ಮಾಡುವಂತಹ ಅಸಹ್ಯ, ಪರಿಶುದ್ಧ ಸ್ಥಳದಲ್ಲಿ ಬಂದು ನಿಲ್ಲುವಾಗ ನೀವು ತಕ್ಷಣ ಎಚ್ಚೆತ್ತುಕೊಳ್ಳಬೇಕು, ಬಹಳ ಗಮನವಾಗಿರಬೇಕು. ನೀವು ಆ ಕಾರ್ಯದಲ್ಲಿ ಬಂದು ವಂಚನೆಗೆ ಒಳಗಾಗಬಾರದು ಎಂಬುದಾಗಿ ದೇವರು ಹೇಳುತ್ತಾರೆ. ಇದು ದೇವಾಲಯದಲ್ಲಿ ಅಂತ್ಯಕ್ರಿಸ್ತನು ಬಂದು ಕೂರುವುದರ ಬಗ್ಗೆ ಹೇಳ್ತಾ ಇದೆ. ದೇವಾಲಯದಲ್ಲಿ ಮಾತ್ರವಲ್ಲ, ನಿಲ್ಲಲಾಗದಿರುವಂತಹ ಸ್ಥಳದಲ್ಲಿ ಬಂದು ನಿಲ್ತಾನೆ. ದೇವರನ್ನು ಆರಾಧನೆ ಮಾಡುವಂತಹ ಸ್ಥಳಗಳು, ಕ್ರೈಸ್ತ ಸೇವಕರುಗಳು, ಕ್ರೈಸ್ತರು ನಡೆಸುವಂತಹ ಕೂಟಗಳು, ಕ್ರೈಸ್ತ ಸಂಸ್ಥೆಗಳು, ಕ್ರೈಸ್ತ ದೇವಾಲಯಗಳು ಎಲ್ಲವುಗಳಲ್ಲಿಯೂ ಹಾಳು ಮಾಡುವಂತಹ ಅಸಹ್ಯ ಒಳಗೆ ಬರುತ್ತದೆ. ಇದು ಬರೀ ದೇವಾಲಯದ ಬಗ್ಗೆ ಮಾತ್ರ ಹೇಳಲ್ಪಟ್ಟಿದೆ. ಮತ್ತೊಂದು ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಮಾರ್ಕನ ಸುವಾರ್ತೆ 13:14ರಲ್ಲಿ ಮೇಲಧಿಕವಾಗಿ ಹಾಳು ಮಾಡುವಂತಹ ಅಸಹ್ಯ ವಸ್ತುವಿನ ಕುರಿತಾಗಿ ದಾನಿಯೇಲ್ ಪ್ರವಾದಿ ಹೇಳಿದ್ದಾನಲ್ಲವೇ, ಅದನ್ನು ಓದುವವನು ಚಿಂತಿಸಲಿ. ಅದು ನಿಲ್ಲಬಾರದ ಸ್ಥಳದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ, ಯೆರೂಸಲೇಮ್ ದೇವಾಲಯದಲ್ಲಿ ಮಾತ್ರವಲ್ಲ, ಅದು ನಿಲ್ಲಬಾರದ ಸ್ಥಳ. ಸೈತಾನನು ನಿಲ್ಲಬಾರದ ಸ್ಥಳ ಯಾವುದು ಅಂದರೆ, ದೇವರ ಮಕ್ಕಳ ನಡುವೆ,
ದೇವರ ಆಲಯಗಳ ನಡುವೆ, ದೇವರನ್ನು ಆರಾಧನೆ ಮಾಡುವ ಸ್ಥಳದ ನಡುವೆ ಇವುಗಳಲ್ಲೆಲ್ಲ ಸೈತಾನನು ಬಂದು ನಿಲ್ಲುವುದನ್ನು ನೀವು ನೋಡುವಾಗ ಆ ರೀತಿಯಾಗಿ ಹೇಳ್ತಾರೆ. ಹಾಗಾದರೆ ಯೆರೂಸಲೇಮ್ ದೇವಾಲಯವನ್ನು ಕಟ್ಟಿ ಅದರಲ್ಲಿ ಅಂತ್ಯಕ್ರಿಸ್ತನು ಬರುವವರು ಕಾದಿರುವುದಲ್ಲ. ಅದಕ್ಕಿಂತ ಮುಂಚಿತವಾಗಿ ಈಗಲೇ ನಿಲ್ಲಬಾರದ ಸ್ಥಳಗಳಲ್ಲಿ ಎಲ್ಲ ಶತ್ರುವಿನ ಕ್ರಿಯೆಗಳು ಬಂದು ನಿಲ್ಲುವುದನ್ನು ನೋಡ್ತೀವಿ. ದೊಡ್ಡ ದೊಡ್ಡ ಕ್ರೈಸ್ತ ಸಂಸ್ಥೆಗಳು, ದೊಡ್ಡ ದೊಡ್ಡ ದೇವಾಲಯಗಳು, ದೇವರ ಮಕ್ಕಳ ನಡುವೆ ಇವುಗಳಲ್ಲೆಲ್ಲ ಒಂದು ಸುಳ್ಳು ಉಪದೇಶಗಳು, ಸುಳ್ಳು ಪ್ರವಾದಿಗಳು, ಸುಳ್ಳು ಕ್ರೈಸ್ತರುಗಳು ಅವರು ಬಲಹೊಂದಿ ತಮ್ಮನ್ನ ಕುರುಬರಾಗಿ ತೋರಿಸಿಕೊಂಡು ನಿಲ್ಲುತ್ತಾರೆ ನೋಡಿ. ಅಲ್ಲಿ ನೀವು ಹುಷಾರಾಗ್ಬಿಡಬೇಕು. ದೇವಾಲಯದವರು ಕಾದಿರಬಾರದು. ದೇವಾಲಯದ ಬಗ್ಗೆ ಮಾತ್ರ ಹೇಳಲ್ಪಟ್ಟಿಲ್ಲ. ದೇವರೆಂಬುದಾಗಿ ಎಣಿಸಲ್ಪಡುವುದು ಯಾವುದೋ, ಆರಾಧನೆ ಮಾಡಲ್ಪಡುವುದು ಯಾವುದೋ ಅವುಗಳೆಲ್ಲವುಗಳ ಮೇಲೆ ತನ್ನನ್ನು ಮೇಲೆತ್ತುವವನಾಗಿಯೂ ಅನಂತರವೇ ದೇವಾಲಯದಲ್ಲಿ ಕೂತು ತನ್ನನ್ನು ದೇವರೆಂಬುದಾಗಿ ತೋರಿಸುವಂತಹ ಮೊದಲು ಹೇಳ್ತಾರೆ ನೋಡಿ ಆ ಕಾರ್ಯ. ದೇವರೆನಿಸಲ್ಪಡುವುದು ಯಾವುದೋ, ಆರಾಧಿಸಲ್ಪಡುವುದು ಯಾವುದೋ ಅದನ್ನೇ ಇಲ್ಲಿ ಮಾರ್ಕ್ ಹೇಳ್ತಾ ಇದ್ದಾನೆ. ಸೈತಾನನು ನಿಲ್ಲಬಾರದ ಸ್ಥಳದಲ್ಲಿ ನಿಲ್ತಾನೆ. ಅಲ್ಲೆಲ್ಲ ಆ ಅಸಹ್ಯ ವಸ್ತು ಬಂದು ನಿಲ್ಲುವುದನ್ನು ನೋಡ್ತೀರಾ. ಆರಾಧನೆಯಲ್ಲಿ ಅಸಹ್ಯ ವಸ್ತು, ಸೇವೆಯಲ್ಲಿ ಅಸಹ್ಯ ವಸ್ತು, ಪ್ರಸಂಗದಲ್ಲಿ ಅಸಹ್ಯ ವಸ್ತು, ಪ್ರವಾದನೆಗಳಲ್ಲಿ ಅಸಹ್ಯ ವಸ್ತು, ದೇವರ ಸಭೆಯಲ್ಲಿ ಅಸಹ್ಯ ವಸ್ತು, ಸೇವೆ ನಿರ್ವಹಣೆಗಳಲ್ಲಿ ಅಸಹ್ಯ ವಸ್ತು. ಇವೆಲ್ಲ ನೀವು ನೋಡುವಾಗ ನೀವು ಈಗಲೇ ಕರ್ತನ ಬರುವಿಕೆ ಸಮೀಪ ಎಂಬುದಾಗಿ ಜಾಗರೂಕರಾಗಬೇಕು. ಮೂರನೇ ಕಾರ್ಯವನ್ನು ನೋಡಿ. ನಾವು ಇವಾಗ ಯಾವುದನ್ನು ನೋಡಬೇಕಾದ್ರೆ, ಯೆರೂಸಲೇಮ್ ಸೈನ್ಯಗಳಿಂದ ಆವರಿಸುವುದನ್ನು ನೀವು ನೋಡಬೇಕಾದ್ರೆ ಅವ್ರು ಹೇಳ್ತಾರೆ ಲೂಕನ ಸುವಾರ್ತೆ 21:20 ಯೆರೂಸಲೇಮಿನಲ್ಲಿ ದಿಢೀರೆಂಬುದಾಗಿ ಗೊಂದಲಗಳು ಬಂದು ಯುದ್ಧದ ಸುದ್ದಿಗಳು ಯೆರೂಸಲೇಮನ್ನು ಕೇಂದ್ರವಾಗಿಟ್ಟು ಬರುತ್ತದೆ. ಯೆರೂಸಲೇಮ್ ಸುತ್ತಲಿರುವಂತಹ ದೇಶಗಳೆಲ್ಲ ತನ್ನ ಸೈನ್ಯಗಳನ್ನು ತಂದು ಯೆರೂಸಲೇಮಿಗೆ ವಿರುದ್ಧವಾಗಿ ತಂದು ನಿಲ್ಲಿಸುತ್ತಾರೆ. ಅದನ್ನು ನೀವು ನೋಡುವಾಗ ಏನು ಮಾಡಬೇಕು? ವಾಕ್ಯ ಹೇಳುತ್ತದೆ, ಯೆರೂಸಲೇಮ್ ಸೈನ್ಯಗಳಿಂದ ಆ ಪಟ್ಟಣ ಆವರಿಸಲ್ಪಡುವುದನ್ನು ನೀವು ಕಾಣಬೇಕಾದ್ರೆ ಅದರ ನಾಶನ ಹತ್ರ ಅಂತ ತಿಳ್ಕೊಳ್ಳಿ. ಆಗ ಯುದಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಯೆರೂಸಲೇಮ್ ಪಟ್ಟಣದಲ್ಲಿರುವವರು ಹೊರಗೆ ಹೊರಟು ಹೋಗಲಿ, ಹಳ್ಳಿಯವರು ಅದರೊಳಕ್ಕೆ ಹೋಗದಿರಲಿ. ಯಾಕೆಂದರೆ ಬರೆದಿರುವುದೆಲ್ಲವೂ ನೆರವೇರುವುದಕ್ಕಾಗಿ ಅವು ದಂಡನೀಯ ದಿವಸಗಳಾಗಿವೆ ಎಂಬುದಾಗಿ ವಾಕ್ಯಲ್ಲಿ ಹೇಳುತ್ತದೆ. ಈ ಸೈನ್ಯಗಳು ಆವರಿಸಿ ಬರುವುದು ನೀತಿನ ಸರಿಪಡಿಸುವಂಥ ದಿನ. ಹಾಗಾದರೆ ಏನು ಮಾಡಿ? ಯುದ್ಧದಲ್ಲಿರುವಂಥ ಬೆಟ್ಟಕ್ಕೆ ಓಡಿ ಹೋಗ್ರಿ, ಆಗಲೇ ನೀವಲ್ಲಿ ತಪ್ಪಿಸಿಕೊಳ್ಳಲು ಸಾಧ್ಯ. ಯೆರೂಸಲೇಮಿನಲ್ಲಿರುವವರು ಹೊರಗೆ ಹೊರಟು ಹೋಗಲಿ, ಆಗಲೇ ತಪ್ಪಿಸಿಕೊಳ್ಳಲು ಸಾಧ್ಯ. ಅದರ ಸುತ್ತಲಿರುವಂತಹ ಹಳ್ಳಿಗಳಲ್ಲಿರುವಂಥ ಜನಗಳೆಲ್ಲ ಆ ಊರಿನ ಒಳಗೆ ಯೆರೂಸಲೇಮ್ ಒಳಗೆ ಹೋಗ್ಬಿಡ್ಬೇಡ್ರಿ. ಯೆರೂಸಲೇಮ್ ಸುತ್ತಲೂ ಯುದ್ಧದ ಮೇಘ ಆವರಿಸಿದೆ, ಅದನ್ನು ನೋಡ್ತೀರಾ. ಈಗ ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳು ಬಿತ್ತಲ್ಪಟ್ಟು ಇಸ್ರೇಲ್ ದೇಶಕ್ಕೆ ವಿರುದ್ಧವಾಗಿ ಬಹಳ ಯುದ್ಧಗಳು ಸುತ್ತಲೂ ಇರುವಂತಹ ದೇಶಗಳು ಇವತ್ತು ಇಸ್ರೇಲ್ ದೇಶಕ್ಕೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ಇಸ್ರೇಲ್ ದೇಶಕ್ಕೆ ವಿರುದ್ಧವಾಗಿ ಯುದ್ಧ ನಡೆಯುವುದಕ್ಕೂ ಯುದ್ಧಗಳು ಆಗುವುದಕ್ಕೂ ಬಹಳ ಸಿದ್ಧತೆಯ ಕಾರ್ಯಗಳು ಒಂದರ ನಂತರ ಒಂದು ಸ್ವಲ್ಪ ಕಾಲಘಟ್ಟದಲ್ಲಿ ಸಮಾಧಾನವಾಗಿಯೇ ಇತ್ತು. ಈಗ ಇಸ್ರೇಲ್ ತಾನಾಗಿ ಒಳಗೆ ಹೋಗಿ ಹಲವು ದೇಶಗಳೊಂದಿಗೆ ಯುದ್ಧಗಳನ್ನು ಆರಂಭ ಮಾಡಿದ್ರಿಂದ ದೇಶಗಳು ಒಂದಾಗಿ ಕೂಡಿಕೊಂಡು ಇವತ್ತು ಇಸ್ರೇಲನ್ನು ಕೇಂದ್ರವಾಗಿಟ್ಟುಕೊಂಡು ಇಸ್ರೇಲ್ಗೆ ವಿರುದ್ಧವಾಗಿ ಉಪಯೋಗಿಸ್ತಾ ಇದ್ದಾರೆ. ಮುಂದಿನ ಹಂತ ಏನಾಗಿರುತ್ತೆ ಗೊತ್ತಾ? ಈ ಸ್ಥಳದಲ್ಲಿ ಹೇಳಿದ್ದು ಇಸ್ರೇಲ್ ಮಾತ್ರ ಅಲ್ಲ, ಯೆರೂಸಲೇಮ್ ಸುತ್ತಲೂ ಆವರಿಸುತ್ತಾರೆ. ಇಸ್ರೇಲ್ ಒಳಗೆ ಬಂದು ಇಸ್ರೇಲ್ ಹೊರಗೆ ಬಂದು ಇವಾಗ ನೋಡಿ ಯುದ್ಧ ನಡೀತಾ ಇದೆ ಗಾಜಾ ಇಂಥ ಪ್ರಾಂತ್ಯಗಳಲ್ಲಿ. ಆದರೆ ಇದು ಹತ್ತಿರ ಬಂದು ಯುದಾಯದ ಒಳಗೆ ಅದು ನುಸುಳಿ ಯೆರೂಸಲೇಮ್ ನಗರವನ್ನು ಮುತ್ತಿಗೆ ಹಾಕ್ತಾರೆ. ಅನಂತರ ನೀವು ಅದನ್ನೇ ನೋಡಲಿದ್ದೀರಾ. ಅದನ್ನು ಹಿಡಿಯುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ದೊಡ್ಡ ಭಯಂಕರತೆ ಬರುತ್ತದೆ ಎನ್ನುವುದನ್ನು, ಆ ಕಾರ್ಯವನ್ನು ನೋಡುವಾಗ, ಆ ಸುದ್ದಿಯನ್ನು ಕೇಳ್ಪಡುವಾಗ ನೀವೇನು ಮಾಡಬೇಕು ಎಂಬುದಾಗಿ ಸತ್ಯವೇದದಲ್ಲಿ ಹಲವಾರು ಕಾರ್ಯವೂ ಹೇಳಲ್ಪಟ್ಟಿದೆ. ಇದೆಲ್ಲ ಕಡೆಯ ಕಾಲದಲ್ಲಿ ನಡೆಯುವಂತಹ ದೃಶ್ಯಾವಳಿಗಳನ್ನು ನೋಡುವುದರಿಂದ ನಾವು ಮಾಡಬೇಕಾಗಿರುವಂಥದ್ದು. ಇನ್ನು ಮುಂದೆ ಸಾಧಾರಣವಾಗಿರುವ ಕೆಲವೊಂದು ಕಾರ್ಯಗಳು ಉಂಟು. ಅದನ್ನು ಒಂದೊಂದು ಕ್ರೈಸ್ತನು ತನ್ನ ಜೀವನದಲ್ಲಿ ಒಂದನ್ನು ಕಾಣಬೇಕಾದ್ರೆ ಏನು ಮಾಡಬೇಕು? ವೇಗವಾಗಿ ಹೇಳಿ ಮುಗಿಸ್ತೀನಿ. 4ನೆಯ ಕಾರ್ಯ, ಕೊರತೆ ಉಳ್ಳ ಜನಗಳನ್ನು ಕಾಣಬೇಕಾದ್ರೆ ಬಹಳ ಬಡವರಾಗಿರುವವರು, ಕೈಕಾಲು ಇಲ್ಲದೆ ಇರುವವರು, ಪರಿತಪ್ಪಿಸುವಂತಹ ಪರಿಸ್ಥಿತಿಯಲ್ಲಿರುವವರು ಎಷ್ಟೋ ಮಂದಿ ನಾವು ನೋಡ್ತೀವಲ್ವಾ? ಅವರನ್ನು ನೋಡುವಾಗ ಏನು ಮಾಡಬೇಕು? ಮನದುರುಗಿರಿ, ಅವರಿಗೆ ಸಹಾಯವನ್ನು ಮಾಡುವವರಾಗಿರಿ,
ಮತ್ತಾಯನ ಸುವಾರ್ತೆ 14:14 ಹೇಳ್ತಾರೆ, ಯೇಸು ಹೊರಗೆ ಬಂದು ಬಹು ಜನರ ಗುಂಪನ್ನ ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥಪಡಿಸಿದನೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನೋಡಿ ಅವರೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ಜನಗಳನ್ನ ಮಾತಾಡಿ ಸುಮ್ಮನೆ ಹೋಗ್ಲಿಲ್ಲ. ಅವರನ್ನ ನೋಡಿದ ಕೂಡಲೇ ಮನದುರುಗಿದರು, ಕನಿಕರಪಟ್ಟರು. ಇಷ್ಟೊಂದು ಮಂದಿ ವ್ಯಾಧಿಯಲ್ಲಿದ್ದಾರಲ್ಲ, ಇಷ್ಟು ಮಂದಿ ಬಲಹೀನತೆಯಲ್ಲಿದ್ದಾರಲ್ಲ, ಇಷ್ಟು ಮಂದಿ ವೇದನೆ ಒಳಗಿದ್ದಾರಲ್ಲ ಎಂಬುದಾಗಿ ಅವರು ಕನಿಕರಪಟ್ಟರು. ಕನಿಕರಪಟ್ಟಿದ್ದು ಮಾತ್ರವಲ್ಲ, ಅವರಿಗೆ ಸಹಾಯ ಮಾಡುವ ಹಾಗೆ ಅವರನ್ನು ಸ್ವಸ್ಥಪಡಿಸಿದರು. ಏನು ಕೊರತೆ ಇದೆಯೋ ಅದನ್ನು ನೀಗಿಸುವುದಕ್ಕೆ ಒಂದನ್ನು ನೋಡಿದರೆ ನೀವು ಕ್ರಿಯೆ ಮಾಡಬೇಕು. ಆ ರೀತಿ ಮಾಡದಿದ್ದರೆ ಅದು ಒಂದು ದಂಡನೆಗಿರುವಂತಹ ಕಾರ್ಯವಾಗಿ ಸತ್ಯವೇದ ಹೇಳುತ್ತದೆ. ಐಶ್ವರ್ಯವಂತನೊಬ್ಬನಿದ್ದನು, ಅವನ ಮನೆಯಲ್ಲಿ ಒಬ್ಬ ಬಡವನಿದ್ದನು, ಲಾಜರನು. ಅವನ ಬಟ್ಟೆ ಪೂರ್ತಿಯಾಗಿ ಬಹಳ ಕೊಳಕಾಗಿ, ಅವನ ದೇಹ ಪೂರ್ತಿಯಾಗಿ ಹುಣ್ಣಾಗಿ ನಾಯಿಗಳು ನೆಕ್ತಾ ಇದ್ವು. ಹಾಗೆ ಒಂದು ಹೊತ್ತು ಆಹಾರ ಕೂಡ ಇಲ್ಲದೆ ಬಹಳ ಕಷ್ಟಪಡ್ತಿದ್ದ, ಬಾಗಿಲಲ್ಲೇ ಇದ್ದಾನೆ. ಮನೆಯಲ್ಲಿ ಐಶ್ವರ್ಯವಂತನಿದ್ದಾನೆ. ಐಶ್ವರ್ಯವಂತನು ಸಂಭ್ರಮವಾಗಿ ಬದುಕ್ತಾ ಇದ್ದಾನೆ. ಆಗಾಗ ಕಿಟಕಿ ತೆಗೆದು ನೋಡಬೇಕಾದ್ರೆ ನೋಡ್ತಾನೆ, ಇಂತಹ ಅಸಹ್ಯವಾಗಿರುವ ವ್ಯಕ್ತಿ ಕೂತಿದ್ದಾನಲ್ವಾ. ಒಂದು ದಿನ ಕೂಡ ಅವನ ಕುರಿತಾಗಿ ಯೋಚನೆ ಮಾಡಲಿಲ್ಲ. ಅವನಿಗೇನಾದರೂ ಸಹಾಯ ಮಾಡಬೇಕೆಂಬುದಾಗಿ ಯೋಚನೆ ಮಾಡಿದ್ದೂ ಇಲ್ಲ. ಅದುವೇ ಅವನು ಮಾಡಿದ ದೊಡ್ಡ ತಪ್ಪು. ಸತ್ಯವೇದ ಅದನ್ನು ತಪ್ಪು ಅಂತ ಹೇಳುತ್ತದೆ. ಒಂದು ಸಹಾಯವನ್ನು ಮಾಡುವುದಕ್ಕೆ ನಿನಗೆ ಶಕ್ತಿ ಇರುವಾಗ ಅದನ್ನು ಮಾಡತಕ್ಕವರಿಗೆ ಮಾಡದೇ ಇರಬೇಡ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಸಾಲ ಪಡೆದು ಮಾಡಬೇಡ. ನೀವು ಹೋಗಿ ಯಾರ ಬಳಿಯಾದರೂ ಕಳ್ತನ ಮಾಡೋದು ಬೇಡ. ಒಳ್ಳೆಯದನ್ನು ಮಾಡುವುದಕ್ಕೆ ನಿಮಗೆ ಶಕ್ತಿ ಇದೆಯಾ? ಕೈಯಲ್ಲಿ ಕಾಸಿದೆಯಾ? ಒಬ್ಬ ಬಡವನನ್ನು ನೋಡ್ತೀರಾ, ನಿಮಗೆ ಆ ರೀತಿ ಮಾಡೋಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿ ನೋಡಿ. ಮಾಡಲು ಸಾಧ್ಯವಾದರೆ ಮಾಡತಕ್ಕವರಿಗೆ ಅದನ್ನು ಮಾಡದೇ ಇರಬೇಡಿರಿ. ಹಾಗಾದರೆ ಬಡವರನ್ನು ನೋಡಬೇಕಾದ್ರೆ, ಕೊರತೆ ಉಳ್ಳವರನ್ನು ನೋಡಬೇಕಾದ್ರೆ ಅವರಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿರಿ. ಅದನ್ನೇ ಸತ್ಯವೇದ ಹೇಳುತ್ತದೆ. ಒಳ್ಳೆ ಸಮಾರಿಯನ ಸುದ್ದಿ ನಮಗೆ ಅದನ್ನೇ ತೋರಿಸುತ್ತದೆ. ಒಬ್ಬನು ಗಾಯಪಟ್ಟು ದಾರಿಯಲ್ಲಿದ್ದಾನೆ, ಅರ್ಧಂಬರ್ಧ ಜೀವವಾಗಿದ್ದಾನೆ. ಆ ಸ್ಥಳದಲ್ಲಿ ಒಬ್ಬ ಯಾಜಕನು ಹಾದು ಹೋಗ್ತಾನೆ. ಅವನು ಅದನ್ನು ನೋಡದ ರೀತಿಯಲ್ಲಿ ಮುಂದೆ ಹೋಗ್ತಾನೆ. ಅಯ್ಯೋ, ಯಾವ ಹುಡುಗನೋ ಯಾರ ಮಗುನೋ ರೋಡಲ್ಲಿ ಬಿದ್ದಿದ್ನಲ್ಲ ಎಂಬುದಾಗಿ ನೋಡ್ದಂಗೆ ಹೊಟ್ಟೋದ. ಪ್ರವಾದಿಯೊಬ್ಬರು ಬರುತ್ತಾರೆ. ಅವರು ಬಂದು ನೋಡ್ತಾರೆ, ಯಾರೋ ರಾತ್ರಿ ಒಡೆದಾಕಿದ್ದಾರೋ ಏನೋ, ಹಣವನ್ನೆಲ್ಲ ಅಪಹರಿಸಿ ಅರ್ಧಂಬರ್ಧ ಜೀವ ಮಾಡಿಬಿಟ್ಟಿದ್ದಾರೆ. ಇದು ಎಷ್ಟು ಸಮಯ? 1.25 ಗಂಟೆ ಅಷ್ಟೇ, ಅವನು ಸಾಯ್ತಾನೇನೋ, ಅವನ ಜೀವನ ಅಷ್ಟೇ ಅಂತ ಅವನು ಹೊಟ್ಟೋದ. ನೋಡಿದರೂ ಕ್ರಿಯೆ ಮಾಡಲಿಲ್ಲ. ಸಮಾರಿಯನೊಬ್ಬನು ಆ ದಾರಿಯಲ್ಲಿ ಬಂದನು. ಅವನು ನಿಂತು ಇಳಿದು ಅವನಿಗೆ ಸಹಾಯ ಮಾಡಿ ಅವನ ಗಾಯಗಳನ್ನು ಕಟ್ಟಿ ಅವನ ಗಾಯಗಳಿಗೆ ದ್ರಾಕ್ಷರಸವನ್ನು ಹಾಕಿ ಛತ್ರದಲ್ಲಿ ಹೋಗಿ ಸೇರಿಸಿ, ಆದ್ದರಿಂದಲೇ ಅವನನ್ನು ಒಳ್ಳೆ ಸಮಾರಿಯನು ಎಂಬುದಾಗಿ ಹೇಳ್ತಾರೆ. ಆ ಯಾಜಕನು ಅವತ್ತು ವಿಶ್ರಾಂತಿಯ ದಿವಸ ದೇವಾಲಯಕ್ಕೆ ಹೋದ. ಒಬ್ಬನ ಗಾಯಪಟ್ಟು ರಕ್ತಮಯವಾಗಿರುವ ಒಬ್ಬನನ್ನು ಮುಟ್ಟಿದ್ರೆ ಅವನು ಮಡಿಯಾಗ್ತಾನೆ. ಆ ದಿನ ಸಾಯಂಕಾಲದವರೆಗೂ ಮನೆ ಬಿಟ್ಟು ಹೊರಗೆ ಬರೋಕ್ಕಾಗಲ್ಲ. ಪ್ರವಾದಿ ಇವರು ಏನೋ ದೇವಾಲಯಕ್ಕೆ ಹೋಗುತ್ತಾರೆ ಬರ್ತಾರೆ ಅಂತ ಅವರನ್ನು ಮುಟ್ಟಿದ್ರೆ ಆ ದಿನ ಪೂರ್ತಿಯಾಗಿ ಹೊರಗೆ ಹೋಗಂಗಿಲ್ಲ. ಕಾರಣ ಏನಾಗಿದ್ದರೂ ಕೂಡ ನಿಮ್ಮ ಕಣ್ಗಳು ಕಾಣಲು ಒಬ್ಬನನ್ನು ನೀವು ನೋಡುವಾಗ ಕನಿಕರ ಪಡಬೇಕು. ಅದನ್ನೇ ದೇವರು ಅಲ್ಲಿ ಬಯಸುತ್ತಾರೆ. ಕೊರತೆ ಉಳ್ಳವರಿಗೆ ಮಾಡುವಂಥದ್ದು ಕ್ರಿಸ್ತನಿಗೆ ಮಾಡುವುದಕ್ಕೆ ಸಮ. ನ್ಯಾಯಾಸನದಲ್ಲಿ ಯೇಸು ಬಂದು ನಿಲ್ಲುವಾಗ ಬಲಗಡೆಯಲ್ಲಿ ನಿಂತವರನ್ನು ನೋಡಿ ಈ ರೀತಿ ಹೇಳ್ತಾರೆ, ನಾನು ಹೊಟ್ಟೆ ಹಸಿವಲ್ಲಿದ್ದೆ, ನನಗೆ ಊಟವನ್ನು ಕೊಟ್ರಿ. ನಾನು ದುಃಖದಲ್ಲಿದ್ದೆ, ನನ್ನನ್ನು ಆದರಿಸಿದ್ರಿ. ವಸ್ತ್ರವಿಲ್ಲದರೆ ಬಟ್ಟೆ ಇಲ್ಲದೆ ಇದ್ದೆ, ನನಗೆ ಡ್ರೆಸ್ಸನ್ನು ಕೊಟ್ರಿ. ಸೆರೆಮನೆಯಲ್ಲಿ ಒಡೆಯಲ್ಪಟ್ಟಿದ್ದೆ, ನನ್ನನ್ನು ಬಂದು ನೀವು ಸಂತೈಸಿದ್ರಿ. ವ್ಯಾಧಿಯಾಗಿದ್ದೆ, ನನ್ನನ್ನು ಆದರಿಸಿದ್ರಿ. ಅವಾಗ ಅವ್ರು ಹೇಳ್ತಾರೆ, ನಿಮ್ಮನ್ನು ಯಾವಾಗ ದೇವರೇ ಯಾವ ರೀತಿಯಾಗಿ ನಾವು ನೋಡಿದ್ವಿ? ನಿಮಗೆ ನಾವು ಯಾವತ್ತು ಆ ಕಾರ್ಯಗಳನ್ನು ಮಾಡಿದ್ವಿ? ಆ ರೀತಿ ಕೇಳ್ತಾರೆ. ಅದಕ್ಕೆ ದೇವರು ಹೇಳಿದರು, ಈ ಚಿಕ್ಕವರಲ್ಲಿ ಒಬ್ಬನಿಗೆ, ಗಾಯಪಟ್ಟು ವ್ಯಾಧಿಯಲ್ಲಿ ವೇದನೆಯಲ್ಲಿದ್ದವನಿಗೆ ನೀವು ಏನು ಮಾಡಿದರೋ ಅದು ನನಗೆ ಮಾಡಿದ ಹಾಗೆ ಎಂಬುದಾಗಿ ಹೇಳಿದರು. ಆಗ ನಮಗೇನು ಅನಿಸಬೇಕು ಅಂದರೆ, ಒಬ್ಬನು ಕೊರತೆ ಉಳ್ಳವನಾಗಿದ್ದಾನೆ, ಒಬ್ಬನ ಸ್ಥಳದಲ್ಲಿ ವಸ್ತ್ರವಿಲ್ಲದೆ ಇದ್ದಾನೆ, ಏನೂ ಇಲ್ಲದೆ ಇದ್ದಾನ. ಆ ಸ್ಥಳದಲ್ಲಿ ನೀವು ಆ ಮನುಷ್ಯನನ್ನು ಮಾತ್ರವಲ್ಲ, ಯೇಸುವನ್ನು ನೋಡಲು ಗೊತ್ತಾಗಬೇಕು ನಿಮಗೆ. ಯೇಸು ಸ್ಥಳದಲ್ಲಿ ನಿಂತಿದ್ದಾರೆ, ಬಿಡಿ, 10 ರೂಪಾಯಿ ಕೊಡಿ, ಒಂದು 10 ರೂಪಾಯಿ, ಅದರಿಂದ ನೀವು ಭಿಕ್ಷುಕರಾಗ್ಬಿಡ್ತೀರಾ? ಇಲ್ಲ ಅಲ್ವಾ? ಆ ಸ್ಥಳದಲ್ಲಿ ನೀವು ಯೇಸುವನ್ನಿಟ್ಟು ನೋಡಬೇಕು. ಯೇಸು ಆ ಸ್ಥಳದಲ್ಲಿ ತನ್ನನ್ನು ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ, ಅವನಿಗೆ ನೀನೇನು ಮಾಡ್ತೀಯೋ ಅದು ನನಗೆ ಮಾಡಿದ ಹಾಗೆ. ಹಾಗಾದ್ರೆ ನಾವೇನು ನೋಡ್ಬೇಕು? ಆ ಸ್ಥಳದಲ್ಲಿ ಒಬ್ಬ ಇಲ್ಲದವನು, ಬಹಳ ಕಷ್ಟದಲ್ಲಿರುವವನು, ನಿಜ, ಅದನ್ನಿಟ್ಟು ಏಮಾರಿಸುವವರು ಇವತ್ತಿದ್ದಾರೆ. ಅವರಿಗೆಲ್ಲ, ಮಾಡಲು ಯೋಗ್ಯವಾಗಿರುವವರಿಗೆ, ನಿಜವಾಗಲೂ ಅವರಿಗೆ ಕಷ್ಟ ಇದೆ, ಆ ಸ್ಥಳದಲ್ಲಿ ನೀವು ಅವರನ್ನು ಯೇಸುವಾಗಿ ನೋಡ್ರಿ.
ನಾನು ಮಾಡುವುದು ಯೇಸುವಿಗೆ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಎಂಬುದಾಗಿ ಅದನ್ನು ನೋಡ್ರಿ. 4ನೆಯ ಕಾರ್ಯ, ಕುರುಬನಿಲ್ಲದ ಜನಗಳನ್ನ ಕಾಣುವಾಗ ಸೇವೆಯನ್ನ ಮಾಡ್ರಿ. ಗ್ರಾಮದ ಒಳಗೆ ಹೋಗ್ತೀರಾ, ಕುರುಬನಿಲ್ಲದೆ ದೇವರನ್ನರಿಯದ ಜನಗಳು ಎಷ್ಟೋ ಮಂದಿಯನ್ನು ನೋಡ್ತೀವಿ. ತಕ್ಷಣ ನಿಮ್ಮ ಮನಸ್ಸಲ್ಲಿ ಇವರಿಗೆ ಸೇವೆಯನ್ನ ಮಾಡಬೇಕು ಎಂಬುದಾಗಿ ಅನ್ನಿಸಬೇಕು. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯ ಹೇಳುತ್ತದೆ, ಅವರು ಹೊರಟು ಹೋಗುವುದು ಜನಗಳು ಕಂಡರು. ಅವರನ್ನು ಅರಿತ ಅನೇಕರು ಸಕಲ ಪಟ್ಟಣಗಳಿಂದ ಕಾಲ್ನಡುಗೆಯಾಗಿ ಅವರ ಬಳಿಗೆ ಓಡಿಬಂದು ಅವರ ಮುಂದೆ ಅಲ್ಲಿ ಸೇರಿ ಅಲ್ಲಿ ಕೂಡಿ ಬಂದರು. ಯೇಸು ಬರುತ್ತಾರೆ ಎನ್ನುವುದನ್ನು ತಿಳಿದು ಪಕ್ಕದ ಗ್ರಾಮದಲ್ಲಿ ಇರುವವರೆಲ್ಲರೂ ಕೂಡ ವೇಗವಾಗಿ ಕೂಡಿ ಬಂದು ಅವರು ಆ ಸ್ಥಳದಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ಬಂದು ಕೂತಿದ್ರಂತೆ. ಈಗ ಯೇಸು ಅವರನ್ನು ನೋಡ್ತಾರೆ. ಅವರನ್ನು ನೋಡಿ ಎಷ್ಟು ದಾಹದಿಂದ ಮುಂದೆ ಬರ್ತಾರೆ. ಅನಂತರ ವಾಕ್ಯ ಹೇಳುತ್ತದೆ, ಯೇಸು ದಡಕ್ಕೆ ಬಂದು ಅನೇಕ ಜನಗಳನ್ನು ಕಂಡು ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ಇದ್ದುದರಿಂದ ಅವರ ಮೇಲೆ ಕನಿಕರಪಟ್ಟು ಅನೇಕ ಕಾರ್ಯಗಳನ್ನು ಅವರಿಗೆ ಉಪದೇಶ ಮಾಡಿದರು. ಹಾಗಾದರೆ ಕುರುಬನಿಲ್ಲದ ಜನಗಳನ್ನು, ಕುರುಬನು ಅಂದರೆ ದಾರಿ ನಡೆಸಲು ರಕ್ಷಿಸಲ್ಪಡದಿರುವಂತಹ ಜನಗಳನ್ನು ನೋಡಬೇಕಾದ್ರೆ ನಿಮ್ಮ ಹೃದಯದಲ್ಲಿ ವೈರಾಗ್ಯ ಬಂದು ಅವರಿಗೆ ನೀವು ದೇವರನ್ನು ತಿಳಿಸಬೇಕು, ಅವರಿಗೆ ನೀವು ಸೇವೆಯನ್ನು ಮಾಡಬೇಕು. ಅದನ್ನು ಕರ್ತನ ಸತ್ಯವೇದ ಒತ್ತಾಯ ಮಾಡುತ್ತದೆ. ಅಥೇನೆ ಎನ್ನುವಂತಹ ಪಟ್ಟಣದಲ್ಲಿ ಪೌಲನು ಹೋಗಲು ಮುಂದಾಗಬೇಕಾದರೆ ಆ ಸ್ಥಳದಲ್ಲಿರುವಂತಹ ಜನಗಳು ನಿಜವಾಗಿರುವ ದೇವರನ್ನು ಅರಿತಿಲ್ವಲ್ಲ ಎಂಬುದಾಗಿ ತಿಳಿದಾಗ ವೈರಾಗ್ಯವುಳ್ಳವನಾಗಿ ಅವರು ಕೇಳಿದ್ರೋ ಕೇಳಿಲ್ವೋ ಇವರು ಪ್ರಸಂಗ ಮಾಡುವುದಕ್ಕೆ ಮುಂದಾದರು. ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತದೆ, ಅಥೇನೆ ಪಟ್ಟಣದಲ್ಲಿ ಪೌಲನು ಅವರಿಗೋಸ್ಕರವಾಗಿ ಕಾದಿರುವಾಗ ಅವರ ಜೊತೆ ಸೇವಕರು ಬರುವುದಕ್ಕೆ ಸ್ವಲ್ಪ ಬಸ್ ಸ್ಟಾಪ್ನಲ್ಲಿ ವೆಯ್ಟ್ ಮಾಡುವ ರೀತಿಯಲ್ಲಿ ಅಥೇನೆ ಪಟ್ಟಣದಲ್ಲಿ ಕಾದುಕೊಂಡಿರುವಾಗ ಆ ಪಟ್ಟಣದಲ್ಲಿ ಎಲ್ಲೆಲ್ಲಿಯೂ ವಿಗ್ರಹಗಳೇ ಇರುವುದನ್ನು ನೋಡಿ, ಎಲ್ಲಿ ನೋಡಿದ್ರೂ ವಿಗ್ರಹಗಳಿದೆ, ಅದನ್ನು ನೋಡಿ ನಾವೇನು ಮಾಡಿದ್ವಿ, ನೋಡಿ ಸುಮ್ಮನೆ ಮುಂದೆ ಹೋಗ್ತೀವಿ. ಇವರು ಅದನ್ನು ನೋಡಿದಾಗ ಆತ್ಮದಲ್ಲಿ ವೈರಾಗ್ಯವುಳ್ಳವನಾಗಿ ಪ್ರಾರ್ಥನೆಯ ಆಲಯದಲ್ಲಿ, ಸಭಾಮಂದಿರಗಳಲ್ಲಿ ಯಹೂದ್ಯರು ಮತ್ತು ಯಹೂದ್ಯ ಮತಾವಲಂಬಿಗಳ ಸಂಗಡಲು ಪ್ರತಿದಿನ ಪೇಟೆಯಲ್ಲಿ ಕಂಡುಬಂದವರ ಸಂಗಡ ವಾದ ಮಾಡ್ತಾ ಇದ್ದು. ಪ್ರಾರ್ಥನಾಲಯದಲ್ಲಿ ಮಾತಾಡಬಹುದು, ಯಹೂದ್ಯರ ಸಂಗಡ ಹೋಗಿ ಮಾತಾಡಬಹುದು. ಸಂತೆಯನ್ನು ನಿಂತು ಸಾಮಾನ್ಯ ಜನಗಳ ಬಳಿಯಲ್ಲಿ ಹೋಗಿ ಯೇಸುವಿನ ಕುರಿತು ಪ್ರತಿದಿನ ಸಂಭಾಷಣೆ ಮಾಡ್ತಿದ್ದ. ಆ ವೈರಾಗ್ಯ ಯಾವಾಗ ಬಂತು? ನೋಡ್ತಾರೆ ಆ ಸ್ಥಳದಲ್ಲಿ ಅವರಿಗೆ ದೇವರ ನಂಬಿಕೆ ಇದೆ, ಆದರೆ ಯಾರು ದೇವರು ಅಂತ ಗೊತ್ತಿಲ್ಲ. ಸಭಾಪಾಲಕರು ಅಥವಾ ಕುರುಬರು ಬೇಕಾಗಿದ್ದಾರೆ, ಆದರೆ ಕುರುಬರು ಅವರಿಗಿಲ್ಲ. ತಕ್ಷಣ ಆತ್ಮದಲ್ಲಿ ವೈರಾಗ್ಯವುಳ್ಳವನಾಗಿ ಕುರುಬನಿಲ್ಲದ ಕುರಿಗಳನ್ನು ನೋಡಬೇಕಾದರೆ ಅಲ್ಲ, ದೇವ ಸೇವಕರುಗಳು ಆದಿ ಅಪೊಸ್ತಲರ ದಿನಗಳಲ್ಲಿ ಕನಿಕರಪಟ್ಟವರಿಗೆ ಸೇವೆಯನ್ನು ಮಾಡಿದ್ರು. ಒಡೆದರು, ರಕ್ತ ಸುರಿಸಲ್ಪಟ್ಟರು, ಅಟ್ಟಲ್ಪಟ್ಟರು, ಬಿಡದೆ ಸೇವೆಯನ್ನು ಮಾಡಿದ್ರು. ಹಾಗಾಗಿ ಕುರುಬನಿಲ್ಲದ ಜನಗಳನ್ನು ನೋಡುವಾಗ ಅವರಿಗೆ ಸೇವೆಯನ್ನು ಮಾಡಿರಿ, ಕುರುಬನನ್ನು ಗುರುತಿಸಿಕೊಡ್ರಿ. ಹಾಗಾದರೆ ಸತ್ಯವೇದ ಅದನ್ನು ಬಯಸುತ್ತದೆ. ಈಗ ನಾವು ಹಲವು ಕಾರ್ಯಗಳನ್ನು ನೋಡದಿರುವ ಹಾಗೆ ಮುಂದೆ ಹೋಗುತ್ತೇವೆ. ಆದರೆ ನಾವು ಕಾಣುವಂತಹ ಪ್ರತಿ ಕಾರ್ಯಕ್ಕೂ ನಾವು ಮಾಡುವುದಕ್ಕಿರುವ ಒಂದು ಕೆಲಸ ಕೊಡಲ್ಪಟ್ಟದಾಗಿದೆ. ಅದುವೇ ದೃಷ್ಟಿಕೋನವು, ಕ್ರಿಯೆಯು. ಸುಮ್ಮನೆ ಬಂದು ಅದು ನನಗೆ ಗೊತ್ತಲ್ಲ, ಇದು ನಾನು ನೋಡಿದ್ದೀನಲ್ವಾ, ನೋಡಿದ್ದೀರಾ, ಏನು ಮಾಡಿದ್ರಿ ಎನ್ನುವಂತಹ ಪ್ರಶ್ನೆಗೆ ನಾವೇ ಉತ್ತರವನ್ನು ಕೊಡಬೇಕು. ಇನ್ನು ಮುಂದೆ ನಾವು ನೋಡುವಂತಹ ಪ್ರತಿ ಕಾರ್ಯಗಳ ಕುರಿತಾಗಿ ನಾವು ತಿಳುವಳಿಕೆ ಉಳ್ಳವರಾಗಿರಬೇಕು. ಆ ಗ್ರಹಿಕೆ ನಮ್ಮಲ್ಲಿದ್ದು ನಾವೇನು ಮಾಡಬೇಕು ಎನ್ನುವಂಥದ್ದನ್ನು ಸತ್ಯವೇದಲ್ಲಿ ಹುಡುಕಬೇಕು, ದೇವರ ಬಳಿ ಕೇಳಬೇಕು, ನಾವು ಕಾರ್ಯವನ್ನು ಕ್ರಿಯೆ ಮಾಡಬೇಕು. ಆಗಲೇ ದೇವರಿಗೋಸ್ಕರವಾಗಿ ಒಳ್ಳೆ ಫಲಗಳನ್ನು ಕೊಟ್ಟು ದೇವರ ಬರುವಿಕೆಯಲ್ಲಿ ನಾವು ಕಾಣಲ್ಪಡಲು ಸಾಧ್ಯ. ನನಗಿದು ಗೊತ್ತು, ಅದು ಗೊತ್ತು, ಅದನ್ನು ನೋಡಿದ್ದೀನಿ, ಇದನ್ನು ನೋಡಿದ್ದೇನೆ, ಅಲ್ಲೋಗಿದ್ದೇನೆ, ಇಲ್ಲೋಗಿದ್ದೇನೆ ಅಲ್ಲ. ನೋಡಿದರಲ್ಲಿ ನೀವು ಏನು ಮಾಡಿದ್ರಿ ಎನ್ನುವಂತಹ ಪ್ರಶ್ನೆಯೇ ಸತ್ಯವೇದ ನಮಗೆ ಪ್ರಶ್ನಿಸುವಂಥದ್ದಾಗಿದೆ. ಕಣ್ಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯೂ ಕೃಪೆಯೂ ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ನಮ್ಮ ಕಣ್ಗಳಲ್ಲಿ ಇವತ್ತು ಹಲವಾರು ಕಾರ್ಯಗಳನ್ನು ನೋಡ್ತಾ ಇದ್ದೀವಿ. ಬರುವಿಕೆ ಕುರಿತಾಗಿರುವ ಕಾರ್ಯವನ್ನು ನೋಡ್ತಾ ಇದ್ದೀವಿ. ನಮ್ಮ ಸುತ್ತಲೂ ನಡೆಯುತ್ತಿರುವ ಹಲವು ವಿಧವಾಗಿರುವಂತಹ ಸುದ್ದಿಗಳನ್ನು ನೋಡ್ತಾ ಇದ್ದೀವಿ. ನಮ್ಮ ಸುತ್ತಲೂ ಕುರುಬನಿಲ್ಲದ ಜನಗಳನ್ನು ನೋಡ್ತಾ ಇದ್ದೀವಿ. ಕೊರತೆ ಇರುವ ಜನಗಳನ್ನು ನೋಡ್ತಾ ಇದ್ದೀವಿ. ನೋಡಿ ನಾವು ನೋಡದ ಹಾಗೆ ಹೋಗ್ತಾ ಇದ್ದೀವಿ ದೇವರೇ. ನಾವು ನೋಡುವಂತಹ ಪ್ರತಿ ಕಾರ್ಯವು ನಾವು ಮಾಡುವುದಕ್ಕೋಸ್ಕರವಾಗಿ ಯಾವುದೋ ಒಂದನ್ನು ಒತ್ತಾಯ ಮಾಡುತ್ತದೆ, ನಮಗೆ ಅದು ಯಾವುದೋ ಒಂದು ಸಂದೇಶವನ್ನು ಕೊಡುತ್ತದೆ ಎನ್ನುವಂಥದ್ದನ್ನು ನಾವು ಅರಿತು ಕ್ರಿಯೆ ಮಾಡುವುದಕ್ಕೆ ಸಹಾಯ ಮಾಡಿ. ಯೆರೂಸಲೇಮ್ ದೇವಾಲಯದ ಒಳಗೂ ಕರ್ತನು ಪ್ರವೇಶ ಮಾಡಿದಾಗ ಅಲ್ಲಿ ಇರುವಂತಹ ವ್ಯಾಪಾರಿಗಳನ್ನು
ಕಂಡು ಅವರು ಕೋಪಗೊಂಡು ಆ ಸ್ಥಳದಲ್ಲಿ ಅವರನ್ನು ಓಡಿಸಿದ ವೈರಾಗ್ಯ ಇವತ್ತು ನಾವು ಸೇವೆಯ ಹೆಸರನ್ನಿಟ್ಟುಕೊಂಡು ಮಾಡುತ್ತಿರುವಂತಹ ಹಲವಾರು ಕಾರ್ಯವನ್ನು ನೋಡುವಾಗ ಆ ವೈರಾಗ್ಯ ನಮ್ಮಲ್ಲಿ ಹಾದು ಬರಲಿ. ಕುರುಬನಿಲ್ಲದ ಕುರಿಗಳನ್ನು ನೋಡಬೇಕಾದರೆ ಆ ಕನಿಕರ ನಮ್ಮಲ್ಲಿ ಇಳಿದು ಬರಲಿ. ದೇವರೇ, ಕೊರತೆ ಇರುವವರನ್ನು ನೋಡುವಾಗ ಅವರಿಗೆ ಒಳ್ಳೆಯದನ್ನು ಮಾಡುವಂತಹ ಭಾವನೆ ನಮ್ಮಲ್ಲಿ ಇಳಿದು ಬರಲಿ. ದೇವರೇ, ನಮ್ಮ ಸುತ್ತಲೂ ನಡೆಯುವಂತಹ ಕಡೆಯ ಕಾಲದ ಕಾರ್ಯಗಳನ್ನು ನೋಡಬೇಕಾದರೆ ದೇವರ ಬರುವಿಕೆ ಸಮೀಪ, ನಾವು ಅವರನ್ನು ಎದುರುಗೊಳ್ಳುವುದಕ್ಕೆ ಸಿದ್ಧವಾಗಬೇಕು ಎನ್ನುವಂತಹ ಆ ಒಂದು ಭಾವನೆ ನಮ್ಮಲ್ಲಿ ಬರಲಿ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನ ದೇವರು ಇಂತಹ ಭಾವನೆಗಳಿಂದ ತುಂಬಿಸಲಿ. ದೇವರೇ, ಅದನ್ನು ಅವರು ಗ್ರಹಿಸುವ ಹಾಗೆ ದೇವರ ಆತ್ಮನು ಇನ್ನೂ ಹಲವು ಹೊಸ ಕಾರ್ಯಗಳನ್ನು ತೋರಿಸಲಿ. ನೋಡುವುದು ಕೇಳುವುದು ಮಾತ್ರವಲ್ಲ, ಅದನ್ನು ಗ್ರಹಿಸಿ ಕ್ರಿಯೆ ಮಾಡಲು ಆ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನ ದೇವರು ತೋರಿಸಿಕೊಡಲಿ. ದೇವರೇ, ಒಬ್ಬೊಬ್ಬರು ನಿಮ್ಮ ಹಸ್ತಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ನೀವೇ ಮುಂದುವರಿದವರ ಸಂಗಡ ಮಾತಾಡ್ರಿ. ಅವರು ಒಳ್ಳೆ ಫಲ ಕೊಡುವ ಹಾಗೆ ಯಾವ ಸುಕ್ಕು ಕಳಂಕ ದೋಷವಿಲ್ಲದೆ ಕರ್ತನ ಮುಂಭಾಗದಲ್ಲಿ ನಿಂತುಕೊಳ್ಳುವುದಕ್ಕೆ ದೇವರು ಅವರಿಗೆ ನೀವು ಸಹಾಯ ಮಾಡಿರಿ. ಸಕಲ ಜವಾಬ್ದಾರಿಗಳನ್ನು ಸ್ವೀಕರಿಸಿ ಆಶೀರ್ವಾದ ಮಾಡಿರಿ. ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಪ್ರಾರ್ಥನೆಯನ್ನು ಕೇಳಿರಿ ತಂದೆಯೇ, ಆಮೇನ್. ದೇವರು ಈ ದಿನದಲ್ಲಿ ನಮ್ಮ ಸಂಗಡ ಹಲವು ಕಾರ್ಯ ಮಾತಾಡಿದ್ದಾರೆ. ಒಂದು ಕಾರ್ಯವನ್ನು ನೋಡಿದರೆ ಅದರಲ್ಲಿ ನಾನು ಏನು ಮಾಡಬೇಕು ಎನ್ನುವಂತಹ ಪ್ರಶ್ನೆ ನಿಮ್ಮ ಮನದಲ್ಲಿ ಯಾವಾಗಲೂ ಉಂಟಾಗಿರಲಿ. ಆ ಪ್ರಶ್ನೆಗೆ ಬೇಕಾಗಿರುವ ಉತ್ತರ ಸತ್ಯವೇದದಲ್ಲಿ ಹುಡುಕಿರಿ, ಪ್ರಾರ್ಥನೆಯಲ್ಲಿ ಹುಡುಕಿರಿ. ದೇವರು ಬರಬೇಕಾದರೆ ಅದನ್ನು ಬಯಸುತ್ತಾರೆ. ಮುಂದಿನ ವಾರ ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.